ರುಕ್ಮಿಣಿ ದೇವಿ ಎಲ್ಲರನ್ನೂ ಹೋಗೋದಕ್ಕೆ ಹೇಳಿದಾಗ ಅಮೋಘ್ ಅವ್ರನ್ನೆಲ್ಲ ತಡೆದಿದ್ದ. ಎಲ್ಲರೂ ಇರಿಟೇಟ್ ಆಗಿ ಅವನ ಕಡೆ ನೋಡಿದ್ರು. ಆಗಲೇ ಬಾಗಲ್ ಕಡೆಯಿಂದ ಒಂದು ಸ್ವೀಟ್ ವಾಯ್ಸ್ ಕೇಳಿಸ್ತು. ಎಕ್ಸ್ಕ್ಯೂಸ್ ಮೀ. ಎಲ್ಲರೂ ಅದ್ಯಾರಂತ ತಿರುಗಿದಾಗ ಅಲ್ಲಿ ನಿಂತಿರೋ ಹುಡುಗಿ ನೋಡಿ ಸ್ಟನ್ ಆದ್ರು. ಅಲ್ಲಿಗೆ ಬಂದಿದ್ದು ಬೇರೆ ಯಾರೂ ಅಲ್ಲ, ಯದ್ವಿಕಾ. ರುಕ್ಮಿಣಿ ದೇವಿಗೆ ಅವಳ ಶೋ ಇವತ್ತಷ್ಟೇ ಹಾಳಾಗಿದ್ದು ನೋಡಿ, ಓ ಯದ್ವಿಕಾ, ಬಾಮ್ಮ, ಬಾ ಕುತ್ಕೋ, ನಾನೇ ಬಂದು ನಿನ್ನನ್ನು ಮೀಟ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ ನೋಡು ಅಂತಂದ್ರು. ಯದ್ವಿಕಾ ಪೊಲೈಟ್ ಆಗಿ, ನೋ ಮ್ಯಾಮ್, ನಾನು ನಿಂತ್ಕೊಂಡೇ ಮಾತಾಡ್ತೀನಿ ಅಂತ ಹೇಳ್ತಾ ಸುತ್ತಲೂ ನೋಡಿದ್ಲು. ಅಮೋಘ್ ಅವಳ ಕಣ್ಣಿಗೆ ಬಿದ್ದಾಗ ಅವಳಿಗೆ ಅವನು ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ಥರ ಬೇರೆ ಕಡೆ ನೋಡಿದ್ಲು. ಶ್ರೀಲೀಲಾ ಆಲ್ರೆಡಿ ತುಂಬ ಬೇಜಾರಲ್ಲಿದ್ಲು. ಯದ್ವಿಕಾ ಸೀದಾ ಶ್ರೀಲೀಲಾ ಇದ್ದಲ್ಲಿಗೆ ಹೋಗಿ ಅವಳ ಕೈ ಹಿಡ್ಕೊಂಡು, ಪ್ಲೀಸ್ ಲೀಲಾ, ಇದಕ್ಕೆಲ್ಲ ನೀನೇನು ಬ್ಲೇಮ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಏನಾಗಿದೆ ಅಂತ ಚೆಕ್ ಮಾಡಿದ್ದೀನಿ ಆ್ಯಂಡ್ ಆಗಿದ್ರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂತ ಗೊತ್ತಾಗಿದೆ. ಯು ಆರ್ ಕಂಪ್ಲೀಟ್ಲಿ ಇನ್ನಸೆಂಟ್ ಅಂದ್ಲು. ಶ್ರೀಲೀಲಾ ನಂಬಿಕೆ ಬರದೆ, ಏನು ಹೇಳ್ತಿದೆ ಯದ್ವಿಕಾ, ನೀನು ಹೇಳ್ತಿರೋದು ನಿಜನಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಅದಕ್ಕೆ ಯದ್ವಿಕಾ, ಹೌದು ಲೀಲಾ, ಇದೇ ನಿಜ ಅಂತಂದಾಗ ರುಕ್ಮಿಣಿ ದೇವಿ, ಯದ್ವಿಕಾ ಸ್ವಲ್ಪ ಅದು ಏನು ವಿಷಯ ಅಂತ ನಮಗೂ ಎಕ್ಸ್ಪ್ಲೇನ್ ಮಾಡಮ್ಮ ಅಂತ ಕೇಳಿದ್ರು. ನಂತರ ಯದ್ವಿಕಾ ಡೋರ್ ಕಡೆ ತಿರುಗಿ ಜೋರಾಗಿ, ನೀವೆಲ್ಲ ಒಳಗಡೆ ಬನ್ನಿ ಅಂತ ಕೂಗಿದ್ಲು. ಅವಳು ಹಾಗೆ ಹೇಳಿದ್ದೆ ಹೊರಗಿಂದ 4 ಜನ ಲೈಟಿಂಗ್ ಇಂಜಿನಿಯರ್ಸ್ ಒಳಗೆ ಬಂದರು. ಅವರನ್ನು ನೋಡಿದ್ದೆ ಪ್ರೀತಮ್ ಕಂಪ್ಲೀಟಾಗಿ ಬೆಚ್ಚಿಬಿದ್ದ. ಅವನ ಹಣೆ ಮೇಲೆಲ್ಲ ಬೆವರಿನ ಹನಿಗಳು ಮೂಡೋದಕ್ಕೆ ಶುರುವಾಯಿತು. ಅಷ್ಟರಲ್ಲಿ ಯದ್ವಿಕಾ, ಈಗ ಹೇಳಿ, ನಿಮಗೆ ಹೀಗೆಲ್ಲ ಮಾಡಿ ಅಂತ ಹೇಳಿದ್ಯಾರು? ಯಾಕೆ ನೀವು ನನ್ನ ಶೋನ ಹಾಳು ಮಾಡಿದ್ರಿ ಅಂತ ಕೇಳಿದ್ಲು. ಯದ್ವಿಕಾ ಹಾಗೆ ಪ್ರಶ್ನೆ ಕೇಳಿದ ಕೂಡಲೇ ಅವರಲ್ಲೊಬ್ಬ ಇಂಜಿನಿಯರ್ ಪ್ರೀತಮ್ ಕಡೆ ಪಾಯಿಂಟ್ ಮಾಡ್ತಾ, ಇವರೇ ಮಿಸ್ಟರ್ ಪ್ರೀತಮ್ ಚಕ್ರವರ್ತಿನೇ ನಮಗೆ ಈ ಥರ ಮಾಡೋದಕ್ಕೆ ಆರ್ಡರ್ ಮಾಡಿದ್ದು. ಅದಕ್ಕೆ ನಮ್ಮ 4 ಜನಕ್ಕೆ ಕೈ ತುಂಬ ಹಣನೂ ಕೊಟ್ಟಿದ್ರು. ನಾವು ಜಸ್ಟ್ ಅವ್ರು ಹೇಳಿರೋ ಹಾಗೆ ಮಾಡಿದ್ವಿ ಅಷ್ಟೇ ಅಂತಂದ. ಅದನ್ನು ಕೇಳಿ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ, ವಾಟ್, ಪ್ರೀತಮ್ ಮಾಡಿದ್ದ ಅಂತ ಶಾಕಲ್ಲಿ ಕೇಳಿದ್ರು. ಇದು ಅವ್ರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಟ್ವಿಸ್ಟ್. ಲೈಟಿಂಗ್ ಇಂಜಿನಿಯರ್ಸಲ್ಲೊಬ್ಬ, ಹೌದು, ಇವರೇ ಲೈಟ್ಸ್ ಕರೆಕ್ಟಾಗಿ ಕೆಲಸ ಮಾಡದೇ ಇರೋ ಹಾಗೆ ಮಾಡೋದಕ್ಕೆ ಹೇಳಿದ್ದು. ಎಮರ್ಜೆನ್ಸಿಗೆ ಅಂತ ಪ್ರಿಪೇರ್ ಮಾಡಿರೋ ಎಕ್ಸ್ಟ್ರಾ ಲೈಟ್ಸ್ನ ಕೂಡ ಹಾಳು ಮಾಡೋದಕ್ಕೆ ಹೇಳಿದರು. ನಾವು ನಿಜಾನೇ ಹೇಳ್ತಿದ್ದೀವಿ ಅಂದ. ಎಲ್ಲರೂ ಪ್ರೀತಮ್ ಕಡೆ ನೋಡಿದ್ರು. ಸ್ಟಾಪ್ ದಿಸ್ ನಾನ್ಸೆನ್ಸ್, ಬಾಯಿಗೆ ಬಂದಂಗೆ ಮಾತಾಡಬೇಡ. ಯಾರೋ ಹೇಳ್ಕೊಟ್ಟಿದ್ದನ್ನ ನೀನಿಲ್ಲಿ ಬಾಯಿ ಬಾಟ ಮಾಡಿರೋ ಹಂಗೆ ಹೇಳ್ತಾ ಇದೆಯಾ? ಯಾರೋ ಅದು? ಏನು ಗಿಣಿ ಕೆಲಸ ಮಾಡ್ತಾ ಇದೆಯಾ ಅಲ್ಲಿ? ನಾನು ಯಾಕಿಂತ ಜುಜುಬಿ ಕೆಲಸಕ್ಕೆಲ್ಲ ನಿಮಗೆ ದುಡ್ಡು ಕೊಡಲಿ? ನಾನು ನಿಮ್ಮನ್ನೆಲ್ಲ ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು ಅಂದವನು ಯದ್ವಿ ಕಡೆ ತಿರುಗಿ, ನಾನು ಯಾರು ಅಂತ ಗೊತ್ತಾ ನಿಮಗೆ? ಪ್ರೀತಮ್ ಚಕ್ರವರ್ತಿ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ಕೂಗಾಡ್ದ. ಅಷ್ಟರಲ್ಲಿ ಲೈಟಿಂಗ್ ಇಂಜಿನಿಯರ್ಸಲ್ಲೊಬ್ಬ, ನಾವು ನಿಜಾನೇ ಹೇಳ್ತಿದ್ದೀವಿ, ಬೇಕಿದ್ರೆ ನಮ್ಮ ಹತ್ರ ಪ್ರೂಫು ಇದೆ. ಪ್ರೀತಮ್ ಚಕ್ರವರ್ತಿ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರೋ ದುಡ್ಡು ಇನ್ನೂ ಹಾಗೇ ಇದೆ. ಆ ಟ್ರಾನ್ಸಾಕ್ಷನ್ ID ಕೂಡ ನಮ್ಮ ಹತ್ರ ಇದೆ ಅಂತ ಹೇಳ್ದ. ಅವನು ಹಾಗೆ ಹೇಳಿದ್ದೆ ಉಳಿದವರು ಕೂಡ ನನ್ನ ಹತ್ರನೂ ಇದೆ ಅಂತ ತಮ್ಮ ಮೊಬೈಲ್ಗಳು ತೋರಿಸಿದ್ರು. ಈಗಂತೂ ರುಕ್ಮಿಣಿ ದೇವಿ ತುಂಬ ಅಪ್ಸೆಟ್ ಆದರು. ಅವ್ರ ಬೇಜಾರಿಂದ, ಪ್ರೀತು, ನಿಜವಾಗ್ಲೂ ಇದೆಲ್ಲ ಮಾಡಿದ್ದು ನೀನಾ ಅಂತ ಕೇಳಿದ್ರು. ಪ್ರೀತಮ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಷ್ಟಲ್ಲಿ ರುಕ್ಮಿಣಿ ದೇವಿ, ಮಿಸ್ ಯದ್ವಿಕಾ, ನನ್ನ ಮೊಮ್ಮಗನ್ನ ದಯವಿಟ್ಟು ಕ್ಷಮಿಸ್ಬಿಡು. ಇವನಿನ್ನೂ ಚಿಕ್ಕ ಹುಡುಗ, ಏನೋ ಹುಡುಗಾಟದಲ್ಲಿ ಆ ಥರ ಮಾಡಿದ್ದಾನೆ. ಒಂದು ವೇಳೆ ನಿಗೇನಾದರೂ ಪನಿಷ್ಮೆಂಟ್ ಕೊಡಬೇಕು ಅಂತ ಅನ್ಸಿದ್ರೆ ನನಗೆ ಕೊಡಮ್ಮ. ಅವನಿಗೆ ಸರಿಯಾಗಿ ಹೇಳ್ಕೊಡ್ತಾ ಇದ್ದಿದ್ದು ನಂದೇ ತಪ್ಪು ಅಂತ ಡ್ರಾಮ್ಯಾಟಿಕ್ ಆಗಿ ಎಮೋಷ್ನಲ್ ಆಗಿ ಅಪಾಲಜಿ ಕೇಳಿದ್ರು. ಇಷ್ಟೆಲ್ಲ ಆದರೂ ಕೂಡ ರುಕ್ಮಿಣಿ ದೇವಿ ಇನ್ನೂ ಪ್ರೀತಮ್ಗೆ ಸಪೋರ್ಟ್ ಮಾಡ್ತಿರೋದನ್ನ ನೋಡಿ ಎಲ್ಲರೂ ಸ್ಟನ್ ಆದರು. ಯದ್ವಿಕಾ ಅಪಾಲಜಿನ ಆಕ್ಸೆಪ್ಟ್ ಮಾಡ್ದ. ಇಟ್ಸ್ ಓಕೆ, ನಿಮ್ಮ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ. ನಾನು ಜಸ್ಟ್ ಲೀಲಾ ಮೇಲೆ ಯಾರೂ ಸುಮ್ಮನೆ ಆರೋಪ ಮಾಡೋದು ಬೇಡ ಅಂತ ಇಲ್ಲಿ ತನಕ ಬಂದೆ ಅಷ್ಟೆ ಅಂದ್ಲು. ರುಕ್ಮಿಣಿ ದೇವಿ ಪ್ರೀತಮ್ ಕಡೆ ತಿರುಗಿ, ನಿನ್ನ ಮೇಲೆ ನಂಗೀಗ ತುಂಬ ಸಿಟ್ಟು ಬಂದಿದೆ ಪ್ರೀತು. ನೋಡು ಏನು ಮಾಡಿದ್ಯಾ ಅಂತ. ನಿನ್ನಿಂದಾಗಿ ನಮ್ಮ ಕಂಪ್ನಿಗೆ ಯದ್ವಿಕಾಗೆ ಎಷ್ಟೊಂದು ಲಾಸ್ ಆಗಿದೆ ಅಂತ ನೀನೇ ನೋಡು. ಇಂಥ ಕೆಲಸ ಮಾಡೋ ಯೋಚನೆ ಆದರೂ ಯಾಕೆ ಬಂತು ನಿಂಗೆ? ಈಗ ನೀನು ತಪ್ಪಿಗೆ ಪನಿಷ್ಮೆಂಟ್ ಕೊಡಲೇಬೇಕು. ಸದ್ಯದ ಮಟ್ಟಿಗೆ ನಮ್ಮ ಚಕ್ರವರ್ತಿ ಗ್ರೂಪ್ಸ್ನ ಯಾವ ಕೆಲಸಕ್ಕೂ ನೀನು ತಲೆ ಹಾಕೋ ಹಾಗಿಲ್ಲ. ಹಾಗೆ ಇನ್ನೊಂದು ವರ್ಷ ನಿನ್ನ ಪಾರ್ಟೀಸ್, ವರ್ಲ್ಡ್ ಟೂರ್ ಎಲ್ಲ ಕ್ಯಾನ್ಸಲ್. ನಿನ್ನ ಮನೆ ಬಿಟ್ಟು ಎಲ್ಗೂ ಹೋಗೋ ಹಾಗಿಲ್ಲ ಅಂತ ಆರ್ಡರ್ ಮಾಡಿದ್ರು. ನಂತರ ಅವರು ಯದ್ವಿಕಾ ಕಡೆ ತಿರುಗಿ, ಈಗ ನಿಂಗೆ ಸಮಾಧಾನ ಆಯ್ತಾ ಯದ್ವಿಕಾ ಅಂತ ಕೇಳಿದ್ರು. ನಾನಿದನ್ನೆಲ್ಲ ಆಗೇ ಇಲ್ಲ ಅಂತ ಮರ್ತು ಬಿಡೋದಕ್ಕೆ ರೆಡಿ ಇದ್ದೀನಿ, ಆದರೆ ಅದಕ್ಕೆ ನಂದೊಂದು ಕಂಡೀಷನ್ ಇದೆ ಅಂದ್ಲು. ರುಕ್ಮಿಣಿ ದೇವಿ ಎಕ್ಸೈಟ್ ಆಗಿ, ಹಾ ಹೇಳು, ನಿನ್ನ ಕಂಡೀಷನ್ ಅದೇನೇ ಆಗಿದ್ರು ಅದನ್ನು ನೆರವೇರಿಸೋದಕ್ಕೆ ನಾನು ರೆಡಿ ಇದ್ದೀನಿ ಅಂದರು. ಯದ್ವಿಕಾ ಸುತ್ತಲೂ ನಿಂತಿರೋ ಜನರನ್ನ ಸ್ಕ್ಯಾನ್ ಮಾಡ್ತಾ, ಈ ಥರ ಇನ್ಯಾವತ್ತೂ ಆಗಬಾರ್ದು ಅಂದರೆ
ಲೀಲಾನೇ ನನ್ನ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೆ ಇನ್ಚಾರ್ಜ್ ಆಗಿರ್ತಾಳೆ. ನಾನು ಅವಳ ಜೊತೆ ಬಿಟ್ಟು ಇನ್ಯಾರ ಜೊತೆನೂ ವರ್ಕ್ ಮಾಡಲ್ಲ ಅಂತ ಹೇಳಿದ್ಲು. ನಿಮಗಿದು ಒಪ್ಪಿಗೆ ಇದ್ರೆ ಅಂದರೆ ಮಾತ್ರ ನಾವು ಮುಂದುವರಿಯೋಣ, ಇಲ್ಲಾಂದರೆ ನಾನು ಕಾಂಟ್ರಾಕ್ಟ್ನ ಈಗಲೇ ಕ್ಯಾನ್ಸಲ್ ಮಾಡ್ತೀನಿ ಅಂದ್ಲು. ರುಕ್ಮಿಣಿ ದೇವಿ ಇಮಿಡಿಯೇಟಾಗಿ ಓಕೆ 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 ನನಗಿದು ಒಪ್ಪಿಗೆ ಇದೆ ಅಂದರು. ಅಷ್ಟಕ್ಕೂ ಅವ್ರ ಹತ್ರ ಈಗ ಸ್ಮೈಲ್ ಮಾಡೋದು, ಒಪ್ಪಿಗೆ ಕೊಡೋದನ್ನ ಬಿಟ್ಟು ಬೇರೆ ಆಪ್ಷನೂ ಇರಲಿಲ್ಲ. ಚಕ್ರವರ್ತಿ ಫ್ಯಾಮ್ಲಿ ಇಷ್ಟಕ್ಕೆ ಯದ್ವಿಕಾ ಮಾತುಗಳು ಮುಗಿದ್ವು ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೋತಿರ್ಬೇಕಾದ್ರೇ ಅಮೋಘ್ ಶ್ರೀಲೀಲಾ ಭುಜ ಬಳಸಿ ಮುಂದೆ ಬಂದ. ಈ ಮ್ಯಾಟ್ರು ಇನ್ನೂ ಮುಗುದಿಲ್ಲ. ಯದ್ವಿಕಾ ಎಲ್ಲ ಮರಿಬೋದು, ಬಟ್ ಇದರಿಂದ ರಿಯಲ್ ಆಗಿ ಹರ್ಟ್ ಆಗಿರೋದು ನನ್ನ ಹೆಂಡತಿ ಲೀಲಾಗೆ. ಪ್ರೀತಮ್ ನನ್ನ ಹೆಂಡತಿ ರೆಪ್ಯುಟೇಷನ್ ಹಾಳು ಮಾಡೋ ಕೆಲಸ ಮಾಡಿದ್ದಾನೆ. ಸೊ ಅವನು ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳಬೇಕು ಅಲ್ವಾ ಅಜಯ್ ಅಂತ ರುಕ್ಮಿಣಿ ದೇವಿ ಅವರನ್ನು ನೋಡ್ತಾ ಹುಬ್ಬು ಹಾರಿಸ್ದ. ಅವ್ರ ಮುಖ ಇಳಿದು ಹೋಗಿತ್ತು. ಅಮೋಘ್ ಹೇಳಿದ್ ಕೇಳಿ ಪ್ರೀತಮ್, ವಾಟ್, ನಾನು ಕ್ಷಮೆ ಕೇಳಬೇಕಾ? ನೋ ವೇ ಅಂತ ಕಿರಿಚಿದಾಗ ಅಮೋಘ್ ಮುಖ ಬಿಗಿದ್ಕೊಂತು. ತಪ್ಪು ಮಾಡಿದ್ಯಾ ಅಂದಮೇಲೆ ಕ್ಷಮೆ ಕೇಳಲೇಬೇಕು ಅಂತ ಅವನು ಡೀಪ್ ವಾಯ್ಸಲ್ಲಿ ಹೇಳಿದಾಗ ಅಲ್ಲಿದ್ದವರೆಲ್ಲ ಒಮ್ಮೆ ನಡುಗಿದ್ರು. ರುಕ್ಮಿಣಿ ದೇವಿ ತಮ್ಮ ಎಂದಿನ ಗತ್ತು ಬಿಡದೆ ಕ್ಷಮೆ ಕೇಳೋ ಅವಶ್ಯಕತೆ ಏನಿಲ್ಲ, ಎಲ್ಲರೂ ಒಂದೇ ಫ್ಯಾಮ್ಲಿಯವರು ತಾನೇ ಅಂತ ಪ್ರೀತಮ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನೋಡಿದ್ರು. ಅಮೋಘ್ಗೆ ಇವಾಗ ತಡೆಯೋಕ್ಕಾಗಲಿಲ್ಲ. ಅವನು ಕೊಂಕ್ ನಗು ನಗ್ತಾ, ಹೇಯ್ ವಾ ಅಜ್ಜಿ, ನೀವೆಲ್ಲ ಒಂದೇ ಫ್ಯಾಮ್ಲಿ ಅಂತ ಈಗ ನೆನಪಾಯ್ತಾ ನಮಗೆ? ಅವನು ಕ್ಷಮೆ ಕೇಳದೆ ಇದ್ರೆ ಇಲ್ಲಾಗದೆ ಬೇರೆ ಅಂದ. ಪ್ರೀತಮ್, ಏನೋ ಮಾಡ್ತೀಯಾ? ಏನು ಮಾಡ್ತೀಯಾ ಅಂತ ಅಗ್ರೆಸಿವ್ ಆಗಿ ಕೇಳಿದ್ ನೋಡಿ ಅಮೋಘ್, ನಿನಗೆ ಸ್ವಲ್ಪನೂ ನಾಚಿಕೆ ಆಗ್ತಿಲ್ವೇನೋ? ಮಾಡೋದೆಲ್ಲ ಮಾಡಿಬಿಟ್ಟು ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ ಅಂದ. ಆದರೆ ಅಷ್ಟರಲ್ಲಿ ರುಕ್ಮಿಣಿ ದೇವಿ ಅವರು ಪ್ರೀತಮ್ ಕೆನ್ನೆಗೆ ಒಂದು ಹೊಡೆದಿದ್ರು. ನಮ್ಮ ಕಂಪ್ನಿ ಮರ್ಯಾದೆ ಮಣ್ಪಾಲ್ ಮಾಡಿರೋ ನಿನ್ನ ಹತ್ರ ನಾನು ತಾಳ್ಮೆಯಿಂದ ನಡ್ಕೊಳ್ಳಿದ್ದೇ ಜಾಸ್ತಿ. ಈಗ ನೀನಿನ್ನೂ ದೊಡ್ಡ ಮೆಸ್ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದ್ಯಾ, ಬೇಗ ಕ್ಷಮೆ ಕೇಳ್ಬಿಡು ಅಂತ ಅಬ್ಬರಿಸಿದ್ರು. ರುಕ್ಮಿಣಿ ದೇವಿ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದನ್ನ ಪ್ರೀತಮ್ ಯಾವತ್ತೂ ನೋಡೇ ಇರಲಿಲ್ಲ. ಸೊ ಅವ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಶ್ರೀಲೀಲಾ ಕಡೆ ತಿರುಗಿದಾಗ ಅಮೋಘ್, ಕರೆಕ್ಟಾಗಿ ಕ್ಷಮೆ ಕೇಳಪ್ಪ, ಕರೆಕ್ಟಾಗಿ ಕೇಳು ಅಂತ ನೆಲದ ಕಡೆ ಸನ್ನೆ ಮಾಡಿ ತೋರಿಸ್ದ. ಅಷ್ಟಲ್ಲಿ ಪ್ರೀತಮ್ ಬೇರೆ ದಾರಿ ಇಲ್ಲದೆ ಮಂಡಿಯವ್ರು ಕೂತಿದ್ದ. ಐ ಆಮ್ ಸಾರಿ ಲೀಲಾ ಅಂದ. ನಾನು ಬಂದು ಕೆಲಸ ಮುಗೀತು. ಲೀಲಾ ಸಪೋರ್ಟಿಗೆ ಯಾರೂ ಇಲ್ಲ ಅಂತ ಅವಳನ್ನು ತೊಳೆಯೋದಕ್ಕೆ ನೋಡ್ಬೇಡಿ. ಅವಳ ಹಿಂದೆ ಅವಳ ಗಂಡ ಯಾವಾಗಲೂ ಇದ್ದೇ ಇರ್ತಾನೆ. ಮೈಂಡೆಡ್ ಅಂದ ಅಮೋಘ್. ಏನೋ ಯೋಚನೆ ಮಾಡಿ ಪ್ರೀತಮ್ ಕಡೆ ತಿರುಗಿ, ಇನ್ಮೇಲಾದರೂ ಇಂಥ ಕಂತ್ರಿ ಕೆಲ್ಸಗಳನ್ನ ಬಿಟ್ಟು ಬುದ್ಧಿ ಕಲಿ, ನನ್ನ ಹೆಂಡತಿ ಥರ ಹಾರ್ಡ್ ವರ್ಕ್ ಮಾಡು, ಜೀವನದಲ್ಲಿ ಮುಂದೆ ಬರ್ತೀಯ ಅಂತ ಸ್ಟೈಲಾಗಿ ಹೇಳಿ ಅಲ್ಲಿಂದ ಹೊರಟ್ಬಿಟ್ಟ. ಅಲ್ಲಿರೋರೆಲ್ಲ ಅವನ ಆ್ಯಟಿಟ್ಯೂಡ್ ನೋಡಿ ಕಣ್ಣು ಬಾಯಿ ಬಿಟ್ಕೊಂಡು ನಿಂತಿದ್ರು. ಅಮೋಘ್ ಬಾಗ್ಲ ಹತ್ರ ಹೋಗೋಷ್ಟರಲ್ಲಿ ಲೀಲಾ ಅವನ ಹಿಂದೆನೇ ಓಡ್ ಬಂದು, ಒಂದು ನಿಮಿಷ ನಿಂತ್ಕೊ ಅಮೋಘ್ ಅಂತ ಕೂಗಿದ್ಲು. ಅಮೋಘ್ ಅಲ್ಲೇ ನಿಂತು, ಏನು ಹೇಳು ಶ್ರೀ? 1 ನಿಮಿಷ ಏನೋ, 1 ವರ್ಷ ಬೇಕಿದ್ರು ಇಲ್ಲೇ ನಿಂತಿರ್ತೀನಿ ಅಂತ ಡ್ರಾಮ್ಯಾಟಿಕ್ಕಾಗಿ ಅಂದಾಗ ಶ್ರೀಲೀಲಾ ಮುಖ ಕೆಂಪು ಮಾಡ್ಕೊಂಡ್ಲು. ಅವಳಿಗೆ ತಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದ ವಿಷಯನೇ ಮರ್ತೋಗ್ಬಿಟ್ಟಿತ್ತು. ಅವಳನ್ನು ಅಮೋಘ್ನೇ ಎಚ್ಚರಿಸ್ಬೇಕಾಯ್ತು. ಶ್ರೀ, ಏನೋ ಕೇಳಬೇಕು ಅಂತ ಬಂದಿದೆ ಅನ್ಸುತ್ತೆ, ಕೇಳ್ಬಿಡು, ಯಾಕೆ ನಾಚ್ಕೋತಿದ್ಯಾ? ನಾನು ನಿನ್ನ ಗಂಡನೇ, ಏನು ಹೇಳು? ಆವಾಗ ಶ್ರೀಲೀಲಾ ಎಚ್ಚೆದ್ಕೊಂಡು, ಹೀಗೆಲ್ಲ ತರಲೆ ಮಾಡಿ ಮಾತು ಮರೆಸ್ಬೇಡ, ಮೊದಲು ನೀನು ಇಲ್ಲಿಗೆ ಹೇಗೆ ಬಂದೆ ಅನ್ನೋದನ್ನು ಹೇಳು ಅಂದ್ಲು. ಅಮೋಘ್ ಲೀಲಾ ಹತ್ರ ಸಿಗಾಕೋತಾನ? ಇಷ್ಟೆಲ್ಲ ಅವಮಾನ ಆದಮೇಲೆ ಪ್ರೀತಮ್ ಸುಮ್ಮನೆ ಇರ್ತಾನ? ಲೀಲಾ ಅಮೋಘ್ ಹತ್ರ ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳಿದ್ಲು. ಅಮೋಘ್ ಸತ್ಯ ಮತ್ತು ಸುಳ್ಳು ಎರಡನ್ನೂ ಮಿಕ್ಸ್ ಮಾಡಿ, ಅದು ನೀನು ನಿನ್ನೆ ಸಂಜೆ ಪ್ರೋಗ್ರಾಮ್ ಬಗ್ಗೆ ಹೇಳೋದಿಲ್ಲ, ಅದಕ್ಕೆ ಹೇಗೆ ನಡೀತಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದ. ಸುಮ್ಮನೆ ಟಾಪಿಕ್ ಚೇಂಜ್ ಮಾಡಬೇಡ ಅಮೋಘ್. ನೀನು ಹೇಳಿದ್ದು ನಂಬೋ ಥರ ಆದರೂ ಇದೆಯಾ? ನೀನು ಬಂದಿದ್ದು ಸ್ವಲ್ಪ ಹೊತ್ತಿಗೆ ಯದ್ವಿಕಾ ಬಂದ್ಲು. ಯಾಕೋ ಇದು ಕೋಇನ್ಸಿಡೆನ್ಸ್ ಅಂತ ಅನ್ನಿಸ್ತಿಲ್ವಾ ನನಗೆ? ಲೀಲಾ ಮಾತು ಮುಗಿಯೋದಕ್ಕೆ ಮೊದಲೇ ಅಮೋಘ್ ಫೋನ್ ರಿಂಗ್ ಆಯಿತು. ಕಾಲ್ ಮಾಡಿದವ್ರಿಗೆ ಮನಸ್ಸಲ್ಲೇ ಥ್ಯಾಂಕ್ಸ್ ಮಾಡಿದ್ದ ಅಮೋಘ್, ಶ್ರೀ ನಮ್ಮ ಬಾಸ್ ಕಾಲ್ ಮಾಡ್ತೀರೆ, ನನಗಿನ್ನೂ ಕೆಲಸ ಇದೆ, ನಾನು ಅರ್ಜೆಂಟಾಗಿ ಹೋಗ್ಬೇಕು, ಟೇಕ್ ಕೇರ್, ಬಾಯ್ ಶ್ರೀ ಅಂಥೇಳಿ ಶ್ರೀಲೀಲಾ ರೆಸ್ಪಾನ್ಸ್ಗೂ ಕಾಯ್ದೆ ಅರ್ಜೆಂಟಾಗಿ ಅಲ್ಲಿಂದ ಎಸ್ಕೇಪ್ ಆದ. ಅವನು ಹೋಗೋದನ್ನೇ ನೋಡ್ತಾ ಇದ್ದ ಶ್ರೀ, ನೀನು ನನಗೆ ಗೊತ್ತಿಲ್ಲದೆ ಏನೋ ಮಾಡ್ತಿದ್ಯಾ ಅಮೋಘ್, ಇಟ್ಸ್ ಓಕೆ, ಟೈಮ್ ಬಂದಾಗ ಎಲ್ಲ ಬರುತ್ತೆ ನನ್ನ ಮುಂದೆ, ಗೊತ್ತಾಗುತ್ತೆ ಅಂತ ತನ್ನಷ್ಟಕ್ಕೆ ಹೇಳ್ಕೊಂಡ್ಲು. ಮೇಘ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ಲು. ಅಷ್ಟಕ್ಕೆ ನಾನು ಶ್ರೀ ಹತ್ರ ಸುಳ್ಳು ಹೇಳ್ದಂಗಂತೂ ಆಗಲಿಲ್ಲ. ನಾನು ತಂದ್ಕೊಂಡ ಅಮೋಘ್ ಕಾಲ್ ರಿಸೀವ್ ಮಾಡ್ದ. ಹಲೋ ಮೇಘ, ಸಡನ್ನಾಗಿ ನಾನು ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ದೀರಾ, ಏನಾದರೂ ಕೆಲಸ ಆಯ್ತಾ? ಆ ಕಡೆಯಿಂದ ಮೇಘ ಚಿಂತೆಯಲ್ಲಿ ಮಾತಾಡೋದು ಕೇಳಿಸ್ತು. ಹಾಂ ಅಮೋಘ್, ಫ್ರೀ ಇದ್ದೀರಾ ಇವಾಗ?
ಎಸ್ ಅಂದಾಗ ಮೇಘ, ಗುಡ್, ನಾನಿವಾಗ ಶಾಪಲ್ಲಿದ್ದೀನಿ, ನೀವು ಆದಷ್ಟು ಬೇಗ ಇಲ್ಲಿಗೆ ಬರಬೇಕಾಗತ್ತೆ ಅಂತ ಹೇಳಿದ್ಲು. ಅಮೋಘ್ ಒಂದ್ಸಲ ವಾಚ್ ನೋಡಿಕೊಂಡು ಓಕೆ, ಇನ್ನು 20 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ಹಾಯ್ ಮೇಘ, ಏನಾಯಿತು? ಯಾಕಷ್ಟು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ? ಇಲ್ಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಅಂತ ಕೇಳ್ದ. ಮೇಘ, ಅಮೋಘ್, ಇಲ್ಲಿ ಇವತ್ತೊಂದು ಇಂಪಾರ್ಟೆಂಟ್ ಆಕ್ಷನ್ ನಡೀತಿದೆ. ನಿಮಗೆ ಗೊತ್ತಲ್ಲ ಈ ಫೀಲ್ಡಲ್ಲಿ ಇದೆಲ್ಲ ಎಷ್ಟು ಕಾಮನ್ ಅಂತ. ಆಕ್ಷನ್ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ. ಈ ಟೈಮಲ್ಲಿ ನೀವಿದ್ರೆ ಒಳ್ಳೇದು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ ಅಂದಾಗ ಅಮೋಘ್ ತಲೆ ಆಡಿಸ್ದ. ಮೇಘ ಅವನನ್ನೊಬ್ಬ ವ್ಯಕ್ತಿ ಹತ್ರ ಕರ್ಕೊಂಡು ಹೋದ್ಲು. ಡ್ಯಾಡಿ, ನಾನು ಅಮೋಘ್ ಅಂತ ಹೇಳ್ತಾ ಇದ್ರಲ್ಲ, ಇವರೇ ಅಂತ ಅಮೋಘನ್ನ ಅವಳ ಅಪ್ಪಂಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಮೇಘ ಅಪ್ಪ ವೀರೇಂದ್ರ ಯಜುರ್ವೇದಿ ಅವರು ಅಮೋಘ್ನ ಒಮ್ಮೆ ಹೆಡ್ಡಿಂದ ಟೋವರೆಗೂ ಸ್ಕ್ಯಾನ್ ಮಾಡಿದ್ರು. ಅವ್ರಿಗೂ ಕೂಡ ಎಲ್ಲರ ಹಾಗೆ ಅಮೋಘ್ ಇನ್ನೂ ಯಂಗಿದ್ದಾನೆ, ಸೊ ಅವನಷ್ಟೊಂದು ಕೇಪಬಲ್ ಅಲ್ಲ ಅಂತಾನೆ ಅನ್ನಿಸ್ತು. ಅವ್ರ ಮುಖ ನೋಡಿನೇ ಅಮೋಘಂಗೆ ಅವ್ರ ಯೋಚನೆ ಅರ್ಥ ಆಯ್ತು. ಹಲೋ ಸರ್, ನಾನು ಈ ಜಾಬ್ಗೆ ಜಾಯ್ನ್ ಆಗಿರೋದು ನಿಮ್ಗೆ ಯಾಕೋ ಇಷ್ಟ ಆದಂಗಿಲ್ಲ. ನೀವು ನನ್ನ ಅಬಿಲಿಟೀಸ್ ಬಗ್ಗೆ ಡೌಟ್ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡಿ. ಬೇಕಾದರೆ ನೀವು ನನ್ನನ್ನು ಟೆಸ್ಟ್ ಮಾಡ್ಬೋದು ಅಂತ ಕಾನ್ಫಿಡೆಂಟಾಗಿ ಅಂದ. ವೀರೇಂದ್ರ ಅವ್ರಿಗೆ ಅವ್ನ ಕಾನ್ಫಿಡೆನ್ಸ್ ಇಷ್ಟ ಆದರೂ ಟೆಸ್ಟ್ ಮಾಡದೆ ಅವನನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸೊ ಅವ್ರ ಸುತ್ತ ನೋಡಿ ಆಕ್ಷನ್ಗೆ ಅಂತ ಇಟ್ಟಿರೋ ಒಂದು ವಸ್ತುನ ತೋರಿಸಿ, ಮೇಘ ಅದನ್ನು ತೊಗೊಂಬಾ ಅಂದರು. ಮೇಘ ಸ್ವಲ್ಪ ಹೆಸಿಟೇಷನಲ್ಲೇ ಆ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ತೊಗೊಂಬಂದ್ರು. ವೀರೇಂದ್ರ ಅವರು ಆ ಬಾಕ್ಸ್ನ ಮೇಘ ಕೈಯಿಂದ ತೊಗೊಂಡು ಅಮೋಘ್ ಮುಂದೆ ಹಿಡಿದ್ರು. ತಗೋ, ಓಪನ್ ದಿಸ್. ಅಮೋಘ ಬಾಕ್ಸ್ ಓಪನ್ ಮಾಡ್ದ. ಅದರಲ್ಲಿರೋ ಜ್ಯುವೆಲ್ರಿ ತುಂಬ ಯೂನಿಕ್ ಆಗಿತ್ತು. ಅದನ್ನು ಕಂಪ್ಲೀಟಾಗಿ ನೆಕ್ಲೆಸ್ ಅಂತಲೂ ಹೇಳೋಕ್ಕಾಗಲ್ಲ, ಈ ಕಡೆ ಇಯರಿಂಗ್ ಅಂತಲೂ ಹೇಳೋಕ್ಕಾಗ್ತಿರ್ಲಿಲ್ಲ. ಅದರ ಡಿಸೈನ್ ನೋಡಿದ್ರೆ ಅದೊಂದು ಆ್ಯಂಟೀಕ್ ಪೀಸ್ ಅಂತ ಗೊತ್ತಾಗ್ತಿತ್ತು. ಅಮೋಘ್ ಕೆಲವು ನಿಮಿಷಗಳ ಕಾಲ ಅದನ್ನು ಎಕ್ಸಾಮಿನ್ ಮಾಡಿದ್ಮೇಲೆ, ಇದೊಂದು 17ನೇ ಶತಮಾನದ ಜ್ಯುವೆಲ್ರಿ. ಇದರಲ್ಲಿರೋ ಟೂರ್ಮಲಿನ್ ಸ್ಟೋನ್ಗಳು ತುಂಬ ರೇರ್. ಇತ್ತೀಚೆಗೆ ಮಾರ್ಕೆಟಲ್ಲಿ ಈ ಥರ ಡೂಪ್ಲಿಕೇಟ್ ಸ್ಟೋನ್ ಸಿಗುತ್ತೆ, ಆದರೆ ಈ ಜ್ಯುವೆಲ್ರಿನಲ್ಲಿರೋ ಸ್ಟೋನ್ಸ್ ಎಲ್ಲ ಒರಿಜಿನಲೇ. ಇದರ ಪ್ರೈಸ್ ಕೂಡ ತುಂಬ ಜಾಸ್ತಿನೇ ಇರಬೇಕು. ಅದು ಅಲ್ಲದೆ ಇದು ಸ್ನೇಕ್ ಶೇಪ್ ಇರೋದ್ರಿಂದ ಇದ್ರ ಡಿಸೈನ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಇದನ್ನು ಮಾಡಿದವ್ರು ಯಾರೇ ಆಗಿದ್ರು ಅವ್ರು ತುಂಬ ಸ್ಕಿಲ್ಡ್ ಪರ್ಸನ್ ಆಗಿರ್ತಾರೆ. ಒಟ್ಟಿನಲ್ಲಿ ಇದೊಂದು ಎಕ್ಸ್ಟ್ರಾರ್ಡ್ನರಿ ಜ್ಯುವೆಲ್ರಿ ಅಂತ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ದ. ನಾಟ್ ಬ್ಯಾಡ್ ಯಂಗ್ ಮ್ಯಾನ್, ನಿನಗೂ ಅಲ್ಪ ಸ್ವಲ್ಪ ನಾಲೆಜ್ ಇದೆ ಅಂತ ಆಯಿತು. ಆದರೆ ಈಗ ಪಾಯಿಂಟ್ ಅದಲ್ಲ. ಈ ಜ್ಯುವೆಲ್ರಿ ತುಂಬ ವರ್ಷಗಳಿಂದ ನಮ್ಮ ಹತ್ರನೇ ಇದೆ. ಪ್ರತಿ ಸಾರಿ ಆಕ್ಷನ್ ನಡೆದಾಗಲೂ ನಾನು ಇದನ್ನು ಡಿಸ್ಪ್ಲೇ ಮಾಡ್ತೀನಿ, ಇದರ ಸಿಗ್ನಿಫಿಕೆನ್ಸ್ ಬಗ್ಗೆ ಹೇಳ್ತೀನಿ. ಆದರೆ ಇಲ್ಲಿವರೆಗೂ ಯಾರೂ ಇದನ್ನು ತೊಗೊಳೋದಕ್ಕೆ ಮನಸ್ಸು ಮಾಡಿಲ್ಲ. ಯಾಕೆ ಅಂತ ಗೊತ್ತಾ ಅಂತ ವೀರೇಂದ್ರ ಅವ್ರು ಕೇಳಿದಾಗ ಅಮೋಘ್, ಯಾಕಂದರೆ ನಮ್ಮ ದೇಶದಲ್ಲಿ ಕಪ್ಪು ಬಣ್ಣನ ಅನ್ಲಕ್ಕಿ ಕಲರ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದ. ವೀರೇಂದ್ರ ಅವರು, ಎಕ್ಸಾಕ್ಟ್ಲಿ. ಈಗ ನಿನ್ನ ಮುಂದಿರೋ ಚಾಲೆಂಜ್ ಏನು ಅಂದರೆ ನೀನು ಈ ಜ್ಯುವೆಲ್ರಿನ ಸೇಲ್ ಮಾಡಬೇಕು. ದೊಡ್ಡ ಪ್ರಾಫಿಟ್ ಬೇಕು ಅಂತೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಆದರೆ ನಾನು ಇದನ್ನು ಯಾವ ಬೆಲೆಗೆ ತೊಗೊಂಡಿದ್ದೀನೋ ಅಷ್ಟಾದರೂ ವಾಪಸ್ ಬರಬೇಕು. ಐ ಹ್ಯಾವ್ ಟು ರಿಕವರ್ ಮೈ ಇನ್ವೆಸ್ಟ್ಮೆಂಟ್. ಆಗ ನಿನ್ನ ಟ್ಯಾಲೆಂಟ್ ನಾನು ಒಪ್ತೀನಿ ಅಂದರು. ಅಮೋಘ್ ಮುಗುಳ್ನಗ್ತಾ, ಅಷ್ಟೇನಾ, ನಾನಿನ್ನೂ ದೊಡ್ಡ ಚಾಲೆಂಜ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇಟ್ಸ್ ಓಕೆ, ಐ ಆಮ್ ಓಕೆ ವಿತ್ ದ ಚಾಲೆಂಜ್ ಅಂದವನು. ಸ್ವಲ್ಪ ಹೊತ್ತಿನ ನಂತರ ಆಕ್ಷನ್ ಸ್ಟಾರ್ಟ್ ಆಯಿತು. ಅಮೋಘ್ ಬಿಡ್ಡಿಂಗ್ ಪ್ರೊಸೆಸ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದ. ಅವನ ಟರ್ನ್ ಬಂದಾಗ ನಿಧಾನಕ್ಕೆದ್ದು ಎಲ್ಲರ ಮುಂದೆ ಹೋಗಿ ನಿಂತ. ಎಲ್ಲರೂ ಅವ್ನು ಯಾರು ಅನ್ನೋ ಹಾಗೆ ಅವನನ್ನು ನೋಡ್ತಿದ್ರೆ ವೀರೇಂದ್ರ ಅವರು ಅಮೋಘ ಜ್ಯುವೆಲ್ರಿನ ಹೇಗೆ ಸೇಲ್ ಮಾಡ್ತಾನೆ ಅಂತ ನೋಡೋದಕ್ಕೆ ಕ್ಯೂರಿಯಸ್ ಆಗಿದ್ರು. ಆ ಜಾಗದಲ್ಲಿ ಅಮೋಘನ್ ನೋಡಿ ಕ್ರೌಡಲ್ಲಿದ್ದ ಇನ್ನೊಬ್ಬರು ಶಾಕ್ ಆದರು. ಅವಳು ತೇಜ, ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್. ಆ್ಯಂಟೀಕ್ಸ್ ಮೇಲಿರೋ ಇಂಟ್ರೆಸ್ಟ್ ಅವಳನ್ನು ಈ ಆಕ್ಷನ್ನ ಅಟೆಂಡ್ ಮಾಡೋ ಹಂಗೆ ಮಾಡಿತ್ತು. ಅಮೋಘ್ ಮಾತು ಸ್ಟಾರ್ಟ್ ಮಾಡಿದ್ದ. ಹಾಯ್ ಗೈಸ್, ನಿಮಗೆಲ್ಲ ಆ್ಯಂಟೀಕ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಗೊತ್ತು. ಅದಕ್ಕೆ ನಾನು ನನ್ನ ಹತ್ರ ಇರೋ ಪೀಸ್ನ ತೋರಿಸೋದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಹೇಳ್ತಾ ಅಮೋಘ್ ಎಲ್ಲರ ಅಟೆನ್ಷನ್ನ ಅವನ ಕೈಲಿರೋ ಬಾಕ್ಸ್ ಕಡೆ ಸೆಳೆದ. ಇದು ನಿಜವಾಗ್ಲೂ ಪ್ರೈಸ್ಲೆಸ್ ಐಟಮ್ ಅಂತ ಅವ್ನು ಹೇಳಿದಾಗ ಎಲ್ಲರ ಕುತೂಹಲ ಇನ್ನಷ್ಟು ಜಾಸ್ತಿ ಆಯಿತು. ಆದರೆ ಯಾವಾಗ ಅವನ ಬಾಕ್ಸ್ ಓಪನ್ ಮಾಡಿದ್ನೋ ಆಗ ಅವರೆಲ್ಲರ ಮುಖ ಡಿಸಪಾಯಿಂಟ್ ಆಯಿತು. ನನ್ನೊಂದು ಪ್ರಶ್ನೆ ಇದೆ, ಯಾರಾದರೂ ಆನ್ಸರ್ ಮಾಡಿ. ರತ್ನಗಳ ಬಗ್ಗೆ ಒಬ್ಬ ಆ್ಯಾವ್ರೇಜ್ ಪರ್ಸನ್ಗಿಂತ ನಿಮಗೆಲ್ಲ ಜಾಸ್ತಿ ನಾಲೆಜ್ ಇದೆ ಅಲ್ಲ, ನಿಮ್ಮಲ್ಲಿ ಎಷ್ಟು ಜನ ಟೂರ್ಮಲಿನ್ ಬಗ್ಗೆ ಕೇಳಿದ್ದೀರಾ ಅಂದಿದ್ದಕ್ಕೆ ಅವರೆಲ್ಲ ಗೊಂದಲದಲ್ಲಿ ಮತ್ತೆ ಒಬ್ಬರನ್ನೊಬ್ರು ನೋಡಿಕೊಂಡ್ರು. ಫೈನ್, ನಾನೇ ಹೇಳ್ತೀನಿ. ಈ ಟೂರ್ಮಲಿನ್ ಸ್ಪೆಷಾಲಿಟಿ ಏನು ಗೊತ್ತಾ? ನೀವಿದನ್ನು ವೇರ್ ಮಾಡಿದ್ರೆ ದುಷ್ಟ ಶಕ್ತಿಗಳು ನಿಮ್ಮ ಹತ್ರನೂ ಸುಳಿಯಲ್ಲ. ಅಷ್ಟೇ ಅಲ್ಲ, ಇದು ನಿಮ್ಮ ಸುತ್ತ ಇರೋ ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ. ಫಿಸಿಕಲ್ ಹೆಲ್ತ್ ಜೊತೆ ಮೆಂಟಲ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಇದರಲ್ಲಿರೋದು ಬ್ಲ್ಯಾಕ್ ಸ್ಟೋನ್. ಇದು ಅನ್ಲಕ್ಕಿ, ಅಪಶಕುನ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಆ್ಯಕ್ಚುಲಿ
ಬ್ಲ್ಯಾಕ್ ಏನು ಮಾಡುತ್ತೆ ಗೊತ್ತಾ, ನಮ್ಮ ಸುತ್ತ ಇರೋ ನೆಗೆಟಿವ್ ವೈಬ್ರೇಷನ್ಸ್ನ ಫಿಲ್ಟರ್ ಮಾಡುತ್ತೆ. ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಇದು ಬ್ಯಾಡ್ ಲಕ್ನ ರೆಪ್ರೆಸೆಂಟ್ ಮಾಡುತ್ತೆ, ಅನ್ಲಕ್ಕಿ ಅಂತ ಅಂದ್ಕೊಂಡಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಇದರಲ್ಲಿರೋ ಟೂರ್ಮಲಿನ್ ಸ್ಟೋರ್ಗೆ ಫಾರಿನಲ್ಲೆಲ್ಲ ತುಂಬ ವ್ಯಾಲ್ಯೂ ಇದೆ. ನಿಮಗೆ ರತ್ನದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆನ್ಲೈನಲ್ಲಿ ಸರ್ಚ್ ಮಾಡ್ಬೋದು. ಅಮೋಘ್ ಅಷ್ಟು ಹೇಳಿದ ಕೂಡ ಎಲ್ಲರೂ ಫೋನ್ ತೆಗೆದು ಅದ್ರ ಬಗ್ಗೆ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಈ ಜ್ಯುವೆಲ್ರಿಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಇದು 17ನೇ ಶತಮಾನದ ನಾಗಕುಲದವರು ಡಿಸೈನ್ ಮಾಡಿದ್ದು. ನಾಗಕುಲದವರು ಎಷ್ಟು ಪವರ್ಫುಲ್ ಆಗಿದ್ರು ಅಂತ ನಾನು ಹೇಳೋದು ಬೇಕಾಗಿಲ್ಲ, ನೀವೆಲ್ಲ ಕೇಳೇ ಇರ್ತೀರ. ನೀವು ಒಂದು ಸಾರಿ ಇದನ್ನು ಮುಟ್ಟಿದ್ರೆ ನಿಮಗೂ ಇದೆಷ್ಟು ಪವರ್ಫುಲ್ ಅಂತ ಫೀಲ್ ಆಗುತ್ತೆ. ಟು ಬಿ ಆನೆಸ್ಟ್, ಇದನ್ನು ಪರ್ಚೇಸ್ ಮಾಡಿ ತುಂಬ ಜನಕ್ಕೆ ಇದ್ರ ವ್ಯಾಲ್ಯೂನೇ ಗೊತ್ತಿರಲ್ಲ. ನಿಮ್ಗೊಂದು ಸೀಕ್ರೆಟ್ ಹೇಳ ಅಂತ ಲೋ ವಾಯ್ಸಲ್ಲಿ ಕೇಳ್ದ. ಈಗಂತೂ ಅಲ್ಲಿದ್ದವ್ರ ಕುತೂಹಲ ಪೀಕ್ಸಿಗೆ ಹೋಗಿತ್ತು. ಈ ಜ್ಯುವೆಲ್ರಿ ಅಕಸ್ಮಾತಾಗಿ ಒಬ್ಬ ವ್ಯಕ್ತಿ ಕೈಗೆ ಸಿಕ್ಕಿತ್ತು. ಅಲ್ಲಿವರೆಗೂ ಮಿಡಲ್ ಕ್ಲಾಸ್ ಆಗಿದ್ದವನು ಈ ಜ್ಯುವೆಲ್ರಿ ಸಿಕ್ಕಿದ್ದು. ಮುಟ್ಟಿದ್ದೆಲ್ಲ ಚಿನ್ನ ಚಿನ್ನ ಚಿನ್ನ, ಸಿಕ್ಕಾಪಟ್ಟೆ ರಿಚ್ ಆದ. ಆದರೆ ಇದ್ರ ಬಗ್ಗೆ ಅವನ ಫ್ಯಾಮಿಲಿ ಗೊತ್ತಿರಲಿಲ್ಲ. ಸೊ ಅವರು ಆ ವ್ಯಕ್ತಿ ಸತ್ತ ಮೇಲೆ ಇದನ್ನು ಮಾರಿಬಿಟ್ರು. ಇದು ಕಟ್ಟುಕತೆ ಅಲ್ಲ. ಈ ಜ್ಯುವೆಲ್ರಿ ಯಾರ ಹತ್ರ ಇರುತ್ತೋ ಅವರನ್ನ ಅದೃಷ್ಟ ಲಕ್ಷ್ಮಿ ಹುಡುಕೊಂಬರ್ತಾಳೆ ಅಂತ ಅಮೋಘ್ ಸೀರಿಯಸ್ ಟೋನಲ್ಲಿ ಹೇಳಿದಾಗ ಒಬ್ರಿಗೂ ಅವ್ನ ಮಾತಿನ ಮೇಲೆ ಅನುಮಾನ ಬರಲಿಲ್ಲ. ಸರಿ, ಈಗ ಇದನ್ನು ತಗೊಳ್ಳೋ ಲಕ್ಕಿ ಪರ್ಸನ್ ಯಾರು ಅಂತ ನೋಡೋಣ ಅಂತ ಅಮೋಘ್ 5 ಲಕ್ಷದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಮಾಡ್ದ. ಕೆಲವೇ ನಿಮಿಷಗಳಲ್ಲಿ ಆ ಜ್ಯುವೆಲ್ರಿ ಸೇಲ್ ಆಗ್ಬಿಟ್ಟಿತ್ತು, ಅದು ಕೂಡ ದೊಡ್ಡ ಪ್ರಾಫಿಟ್ ಜೊತೆಗೆ. ಇದನ್ನು ನೋಡಿದ ವೀರೇಂದ್ರ ಅವರು ಸ್ಪೀಚ್ಲೆಸ್ ಆಗಿದ್ರು. ಯಂಗ್ ಮ್ಯಾನ್, 1 ನಿಮಿಷ, ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಅವನನ್ನು ತಡೆದ್ರು. ಅಮೋಘ್ ಏನು ಅನ್ನೋರ ಥರ ಅವರನ್ನು ನೋಡಿದಾಗ ಅವರು, ಅಲ್ಲ, ನಾನು ಎಷ್ಟೋ ವರ್ಷಗಳಿಂದ ಆ ಸ್ಟೋನ್ ಬಗ್ಗೆ ನೀನು ಹೇಳಿದ್ದನ್ನೇ ಹೇಳ್ಕೊಂಬಂದಿದ್ದೀನಿ, ಆದರೆ ಯಾರೂ ನನ್ನ ಮಾತನ್ನು ನಂಬಲೇ ಇಲ್ಲ. ಈಗ ನೀನು ಹೇಳಿದ ತಕ್ಷಣ ನಂಬಿಟ್ರಲ್ಲ, ಅಯ್ಯೋ ಅವ್ರು ನಂಬೋದೇನು, ನೀನು ಹೇಳಿದ ಕೇಳಿ ನನಗೆ ಅದನ್ನು ಮಾರೋದೇ ಬೇಡ ಅಂತ ಅನ್ಸ್ಬಿಟ್ಟಿತ್ತು ಒಂದು ಕ್ಷಣ. ಎಲ್ರಿಗೂ ಯಾವ ಮ್ಯಾಜಿಕ್ ಮಾಡ್ದೆ ನೀನು ಅಂತ ಕೇಳಿದ್ರು. ಅಮೋಘ್ ಮಾಡಿದ ಮ್ಯಾಜಿಕ್ ಏನು ಅಂತ ತಿಳ್ಕೋಬೇಕು ಅಂದರೆ, ತನ್ನಿಂದ ಮಾರೋದಕ್ಕಾಗದೇ ಇರೋವಂಥ ಜ್ಯುವೆಲ್ರಿನ ಅಮೋಘ್ ಆರಾಮಾಗಿ ಸೇಲ್ ಮಾಡಿದ್ನ ನೋಡಿ ವೀರೇಂದ್ರ ಯಜುರ್ವೇದಿ ಅವರು ಇಂಪ್ರೆಸ್ ಆಗಿದ್ರು. ಅವರು ಅಮೋಘನ್ ಭುಜ ತಟ್ಟಿ ಮಗಳ ಕಡೆ ತಿರುಗಿ, ನೀನು ಸರಿಯಾದ ಕ್ಯಾಂಡಿಡೇಟ್ನೇ ಸೆಲೆಕ್ಟ್ ಮಾಡಿದ್ಯಾ, ನಾನು ನಿನ್ನ ಚಾಯ್ಸ್ನ ಡೌಟ್ ಪಡಬಾರ್ದಿತ್ತು ಅಂದರು. ಸ್ವಲ್ಪ ಹೊತ್ತಿನ ನಂತರ ಅಮೋಘ್ ಲೀಲಾ ಮನೆ ರೀಚ್ ಆಗಿದ್ದ. ಟಿ ವಿ ನೋಡ್ತಾ ಸೋಫಾ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಿದ್ದ ಸರೋಜಾ ಡೋರ್ ನಾಕ್ ಆದಾಗ ಆ ಕಡೆ ನೋಡಿದ್ಲು. ಬಾಗ್ಲಲ್ಲಿ ನಿಂತಿರೋ ಅಮೋಘನ್ ನೋಡ್ತಿದ್ದ ಹಾಗೆ ಸರೋಜಾಗೆ ಎಲ್ಲಿಲ್ಲದ ಕೋಪ ಬಂತು. ಹೇಯ್, ಇಲ್ಲೇ ಯಾಕೆ ಬಂದೆ? ಎಷ್ಟು ಧೈರ್ಯನೋ ನಿಂಗೆ ಮತ್ತೆ ಮನೆಗೆ ಬರೋದಕ್ಕೆ? ಹೇಳಿದೆ ಕೇಳಿದೆ ಮನೆ ಬಿಟ್ಟು ಹೋಗಿ ಈಗ ಏನೂ ಆಗೇ ಇಲ್ಲ ಅನ್ನೋ ಥರ ಮಳ್ಳನ ಥರ ಮುಖ ಮಾಡಿಕೊಂಡು ನೀನು ನಿಂತ್ಕೊಂಡ್ಬಿಟ್ರೆ ಒಳಗಡೆ ಸೇರಿಸ್ಕೋತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಿನಗೆ ಈ ಮನೇಲಿ ಜಾಗ ಇಲ್ಲ, ಹೋಗ್ತಾ ಇರು ಅಂಥೇಳಿ ಹಲ್ ಕಡಿದ್ಲು. ಅಮೋಘ್, ಕೂಲತ್ತೆ, ನಾನೇನು ನಿಮ್ಮ ಮನೇಲಿ ಇರೋದಕ್ಕೆ ಬಂದಿಲ್ಲ, ನನ್ನ ಹೆಂಡ್ತಿನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂದ. ಬಟ್ ಸರೋಜಾ ಅವನ ಮಾತನ್ನ ಕೇಳಿಸ್ಕೊಳ್ದೆ ಜೋರಾಗಿ ಕೂಗಾಡಿದ್ಲು. ಸರೋಜಾ ವಾಯ್ಸ್ ರೂಮಲ್ಲಿದ್ದ ಲೀಲಾವರೆಗೂ ಕೇಳಿಸ್ತು. ಅವಳು ಥಟ್ಟಂತ ರೂಮಿಂದ ಹೊರಗೆ ಬಂದಾಗ ಸರೋಜಾ ಅಮೋಘಗೆ ಬಾಯಿಗೆ ಬಂದಾಗ ಬೈತಿರೋದು ಕಾಣಿಸ್ತು. ಅವಳು ತಕ್ಷಣ ಅಲ್ಲಿ ಬಂದು, ಅಮ್ಮ, ಮನೆಗೆ ಬಂದಿರೋದು ನಿನ್ನ ಅಳಿಯ, ಬಾಗ್ಲಲ್ಲೇ ನಿಲ್ಲಿಸಿ ಬಾಯಿಗೆ ಬಂದಾಗ ಬೈತಿದೆಯಲ್ಲ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನ ಕಲಿ ಅಂತ ಕೋಪದಿಂದ ಹೇಳಿದ್ಲು. ಅದನ್ನು ಕೇಳಿ ಸರೋಜಾ ಶ್ರೀಲೀಲಾನ ಸೀರಿಯಸ್ ಆಗಿ ನೋಡ್ತಾ, ಬಾರೇ ಬಾ, ಇನ್ನೂ ಯಾಕೆ ಬಂದಿಲ್ಲ ಅಂತಿದ್ದೆ, ಬಂದ್ಬಿಟ್ಲು ದೊಡ್ಡದಾಗ ಅವನ ಪರ ವಹಿಸ್ಕೊಂಡು ಅಂದ್ಲು. ಲೀಲಾ ಸಿಟ್ಟಿನಲ್ಲಿ, ಅಮ್ಮ, ನಾನು ನಿನಗೆ ಮೊದಲೇ ಹೇಳಿದ್ದೀನಿ, ಡಿವೋರ್ಸ್ ವಿಷಯ ಮುಗಿದು ಹೋದ ಅಧ್ಯಾಯ, ಇನ್ಯಾವತ್ತೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡ. ನಾನು ಅಮೋಘನ ಜೊತೆಗೆ ಬಾಳ್ತೀನಿ, ನನ್ನ ಜೀವನದಲ್ಲಿ ಇನ್ಯಾವ ಗಂಡಿಗೂ ಅವಕಾಶ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ಲು. ಸರೋಜಾ ಮಾತಾಡೋ ಮೊದಲು ಶ್ರೀಲೀಲಾ ಅಮೋಘ್ ಕಡೆ ತಿರುಗಿ ಸ್ಮೈಲಿಂಗ್ ಫೇಸಲ್ಲಿ, ಅಮೋಘ್, 2 ಮಿನಿಟ್ಸ್ ವೇಟ್ ಮಾಡು, ಬ್ಯಾಗ್ ತೊಗೊಂಬರ್ತೀನಿ ಅಂಥೇಳಿ ರೂಮಿಗೆ ಓಡಿದ್ಲು. ಬ್ಯಾಗ್ ತೊಗೊಂಬಂದ್ಮೇಲೆ ಸರೋಜಾ ಅವ್ರ ಕಡೆ ನೋಡಿದೆ, ಅಮೋಘನ ಕೈ ಹಿಡ್ಕೊಂಡು ಹೊರಟ್ಲು. ಅದನ್ನು ನೋಡಿದ ಸರೋಜಾ ಯೋಚಿಸ್ತಾ, ಅದೆಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡೇ ಬಿಡ್ತೀನಿ ಕಣೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಲು. ಗೇಟ್ ಆಚೆ ಬಂದಾಗ ಅಮೋಘ್ ತಂದಿದ್ದ ಸ್ಪೋರ್ಟ್ಸ್ ಕಾರ್ ನೋಡಿ ಲೀಲಾಗ್ ಶಾಕ್ ಆಯ್ತು. ಅಮೋಘ್, ಈ ಕಾರ್ ನಿಂದೇನಾ? ವಾಹ್ ಅಂತ ಕಣ್ಣು ಅಗಲ ಮಾಡಿಕೊಂಡು ಆಶ್ಚರ್ಯದಿಂದ ಕೇಳಿದ್ಲು. ಅದಕ್ಕೆ ಅವನು 2 ಸೆಕೆಂಡ್ ಯೋಚನೆ ಮಾಡಿ, ಇಲ್ಲ ಶ್ರೀ, ಇದು ನಮ್ಮ ಬಾಸ್ದು, ಅವ್ರ ಹತ್ರ ತುಂಬ ಕಾರ್ಗಳಿದೆ, ಸೊ ಅವರು ನನಗೆ ಓಡಾಡೋದಕ್ಕೆ ಅಂತ ಇದನ್ನು ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ದ. ಶ್ರೀಲೀಲಾ, ಏನು ಓಡಾಡೋದಕ್ಕೆ ಅಂತ ಇಷ್ಟು ಕಾಸ್ಟ್ಲಿ ಕಾರ್ ಕೊಟ್ಟಿದ್ದಾರಾ? ಓ ಮೈ ಗಾಡ್, ಹಾಗಿದ್ರೆ ನಿಮ್ಮ ಬಾಸ್ ಸಖತ್ ರಿಚ್ ಅಂತ ಕಾಣುತ್ತೆ ಅಲ್ವಾ ಅಮೋಘ್ ಅಂದ್ಲು. ಅದಕ್ಕೆ ಅವನು ಜಸ್ಟ್ ಸ್ಮೈಲ್ ಮಾಡಿ, ಬಾ ಕೂತ್ಕೋ ಅಂಥೇಳಿ ಡೋರ್ ತೆಗೆದು
ಅವಳನ್ನ ಕೂರಿಸಿ ತಾನು ಡ್ರೈವ್ ಮಾಡೋದಕ್ಕೆ ಹೊರಟ. ಸ್ವಲ್ಪ ಹೊತ್ತಲ್ಲೇ ಇಬ್ಬರು ಹೋಟೆಲ್ಗೆ ಬಂದರು. ಲೀಲಾ ಪರ್ಪಲ್ ಕಲರ್ ಡ್ರೆಸ್ಸಲ್ಲಿ ದೇವಲೋಕದ ಅಪ್ಸರೆ ಥರ ಕಾಣ್ತಿದ್ಲು. ಅಮೋಘ್ ಲಿಫ್ಟ್ ಮೂಲಕ ಸೀದಾ ಅವಳನ್ನು ಗ್ರೀನ್ಲ್ಯಾಂಡ್ ಹೋಟೆಲಿನ ಟೆರೆಸ್ಗೆ ಕರ್ಕೊಂಡು ಹೊರಟ. ಅಮೋಘ್ ಲಿಫ್ಟ್ ಫ್ಲೋರ್ ನಂಬರ್ ಸೆಲೆಕ್ಟ್ ಮಾಡಿದ್ದು ನೋಡಿ, ಅಮೋಘ್ ಇದು ಬೆಂಗಳೂರಲ್ಲೇ ತುಂಬ ಕಾಸ್ಟ್ಲಿಯಸ್ಟ್ ಹೋಟ್ಲ್ ಅಲ್ವಾ, ನೀನ್ಯಾಕೆ ನೀನು ಇಲ್ಲಿ ಕರ್ಕೊಂಡು ಬಂದೆ? ನಾವು ಯಾವುದಾದ್ರೂ ಸಿಂಪಲ್ ಆಗಿರೋ ಹೋಟ್ಲ್ಗೆ ಹೋಗ್ಬೋದಿತ್ತಲ್ಲ, ಅದು ಅಲ್ಲದೆ ನೀನು ಟಾಪ್ ಫ್ಲೋರಿಗೆ ಕರ್ಕೊಂಡು ಹೋಗ್ತಿದ್ಯಾ, ಅದಿನ್ನೂ ಕಾಸ್ಟ್ಲಿ ಅನ್ಸುತ್ತೆ ಅಂತನ್ಲು. ಅಮೋಘ್ ಅದಕ್ಕೆ ನಗ್ತಾ, ಇದು ನನ್ನ ಫ್ರೆಂಡ್ ದೇಸಾಯಿ ಹೋಟೆಲ್ ಅನ್ನೋದನ್ನ ನೀನು ಮರ್ತು ಬಿಟ್ಟಿದ್ಯಾ ಅನ್ಸುತ್ತೆ. ನಾನು ಬೇರೆ ಹೋಟೆಲ್ಗೆ ಹೋಗೋದು ಅವ್ರಿಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ಜೊತೆಗೆ ನಾನು ಇಲ್ಲಿ ಯಾವಾಗ ಬಂದಾಗಲೂ ನನಗೆ ಡಿಸ್ಕೌಂಟ್ ಇದ್ದೇ ಇರುತ್ತೆ, ಸೊ ಡೋಂಟ್ ವರಿ, ಜಸ್ಟ್ ಎಂಜಾಯ್ ಮಾಡಿ ಸಾಕು ಅಂದ. ವಾವ್ ಅಮೋಘ್, ಅರೇಂಜ್ಮೆಂಟ್ಸ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಮದುವೆ ಆದಾಗಿಂದ ನೀನು ಇದೇ ಮೊದಲನೇ ಸಲ ಇಂಥ ಟ್ರೀಟ್ ಕೊಡಿಸ್ತಿರೋದು ಅಂತ ಶ್ರೀಲೀಲಾ ಅವನ ತೋಳು ಹಿಡ್ಕೊಂಡು ಟೇಬಲ್ ಹತ್ರ ಹೋದ್ಲು. ಆ ಎತ್ತರವಾದ ಬಿಲ್ಡಿಂಗ್ನ ಟೆರೆಸ್ ಮೇಲಿಂದ ಇಡೀ ಬೆಂಗಳೂರೇ ಕಾಣಿಸ್ತಿದೇನೋ ಅಂತ ಅನಿಸ್ತಿತ್ತು ಅವಳಿಗೆ. ಊಟ ಎಲ್ಲ ಮುಗಿದ ಮೇಲೆ ಅಮೋಘ್ ಲೀಲಾ ಒಂದು ಗಿಫ್ಟ್ ಬಾಕ್ಸ್ ಪ್ರೆಸೆಂಟ್ ಮಾಡ್ದ. ಲೀಲಾ ಖುಷಿಯಿಂದ, ಅಮೋಘ್ ಈ ಕ್ಯಾಂಡಲ್ ಲೈಟ್ ಡಿನ್ನರೇ ನಾನು ಸರ್ಪ್ರೈಸ್ ಅಂದ್ಕೊಂಡಿದ್ದೆ, ಅದ್ರ ಮೇಲೆ ಇನ್ನೊಂದು ಸರ್ಪ್ರೈಸಾ, ಏನಿದು ಅಂತ ಕಣ್ಣರಳಿಸ್ಕೊಂಡು ನೋಡ್ತಾ ಆ ಬಾಕ್ಸ್ನ ಓಪನ್ ಮಾಡಲು. ಅದರಲ್ಲಿ ಒಂದು ಮುತ್ತಿನ ಹಾರ ಇತ್ತು, ಅದಕ್ಕೊಂದು ಹಾರ್ಟ್ ಶೇಪಲ್ಲಿರೋ ಡಾಲರ್ ಕೂಡ ಅಟ್ಯಾಚ್ ಆಗಿತ್ತು. ಲೀಲಾ ಆ ಡಾಲರ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಅಮೋಘ್ ಮತ್ತೆ ಲೀಲಾ ಮುಖ ಇದ್ದಿದ್ದು ನೋಡಿ ಅವಳ ಕಣ್ಣಲ್ಲಿ ನೀರು ತುಂಬ್ಕೋತು. ಅಮೋಘ್, ಯಾಕೆ ಶ್ರೀ ಅಳ್ತಿದ್ಯಾ, ನಿನಗೆ ಗಿಫ್ಟ್ ಇಷ್ಟ ಆಗಲಿಲ್ವಾ ಅಂತ ಕೇಳ್ದ. ಶ್ರೀಲೀಲಾ ಎಮೋಷ್ನಲ್ ಆಗಿ, ನಾನು ಅಳ್ತಿಲ್ಲ ಅಮೋಘ್, ಇದು ಖುಷಿಯಿಂದ ಬರ್ತಿರೋ ಕಣ್ಣೀರು. ನನ್ನ ಜೀವನದಲ್ಲಿ ನಾನು ಇಂಥ ಕ್ಷಣಗಳನ್ನ ನೋಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಐ ಲವ್ ಯು ಸೋ ಮಚ್, ನನಗಿದು ತುಂಬ ಇಷ್ಟ ಆಯ್ತು ಅಂದ್ಲು. ಅವಳು ಖುಷಿ ನೋಡ್ತಾ ಅವನು ಖುಷಿ ಪಡ್ತಿರೋವಾಗಲೇ ಲೀಲಾಗೊಂದು ಕಾಲ್ ಬಂತು. ಅವಳು ಆ ಕಾಲ್ ಪಿಕ್ ಮಾಡಿದ್ಲು. ಆ ಕಡೆಯಿಂದ ಒಂದು ಲೇಡಿ ವಾಯ್ಸ್ ಕೇಳಿಸ್ತು. ಹಾಗೆ ಒಂದು ನಿಮಿಷದ ನಂತರ ಸಡನ್ನಾಗಿ ಲೀಲಾ ಕಾಲ್ ಕಟ್ ಮಾಡಿದ್ಲು. ಲೀಲಾ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗಿದ್ದನ್ನ ಗಮನಿಸಿದ ಅಮೋಘ್, ಯಾಕೆ ಶ್ರೀ, ಯಾಕೆ ಇದ್ದಕ್ಕಿದ್ದಾಗೆ ಅಪ್ಸೆಟ್ ಆದೆ, ಕಾಲ್ ಮಾಡಿದ್ದು ಯಾರು ಅಂತ ಕೇಳ್ದ. ನಿನ್ನೆ ರಾತ್ರಿ ಯಾರೋ ಒಬ್ಬ ಲೇಡಿ ಶ್ರೀಲೀಲಾಗೆ ಫೋನ್ ಮಾಡಿ ಅಮೋಘ್ನಿಂದ ದೂರ ಇರು ಅಂತ ಹೇಳಿದ್ಲು. ಈಗ ಮತ್ತೆ ಅದೇ ಲೇಡಿ ಇನ್ನೊಂದು ನಂಬರಿಂದ ಕಾಲ್ ಮಾಡಿದ್ಲು. ಅಮೋಘ್ ಕೇಳಿದ್ದಕ್ಕೆ ಶ್ರೀಲೀಲಾ, ನಿನ್ನೆಯಿಂದ ಯಾರೋ ಹೆಂಗಸು ಕಾಲ್ ಮಾಡಿ ನಿನ್ನಿಂದ ದೂರ ಇರು ಅಂತ ಹೆದರ್ಸಿದಾಳೆ ಅಮೋಘ್. ಈಗ ಅದೇ ಹೆಂಗಸು ಬೇರೆ ನಂಬರಿಂದ ಮತ್ತೆ ಕಾಲ್ ಮಾಡಿದ್ಲು, ನನಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ ಅಂದ್ಲು. ಅದಕ್ಕೆ ಅಮೋಘ್, ಹೌದಾ ತೋರಿಸು ನಂಬರ್ನ ಅಂತ ಹೇಳ್ತಾ ಯಾರಿಗೋ ಕಾಲ್ ಮಾಡಿ ಒಂದೆರಡು ನಿಮಿಷ ಟೇಬಲಿಂದ ದೂರ ಹೋಗಿ ಮಾತಾಡ್ದ. ಅವನು ವಾಪಸ್ ಬಂದು ಚೇರ್ ಮೇಲೆ ಕೂತ್ಕೊಳ್ಬೇಕಾದ್ರೆ ಅವನ ಮುಖದಲ್ಲಿ ಸ್ಮೈಲ್ ಇತ್ತು. ಶ್ರೀಲೀಲಾ ತನ್ನ ಮನಸ್ಸಲ್ಲಿರೋದನ್ನು ಕೇಳಲೇಬೇಕು ಅಂತ ಯೋಚಿಸಿ, ಅಮೋಘ್ ನಾನೇನೋ ಕೇಳಬೇಕು ನಿನ್ನ ಹತ್ರ, ನಿಜ ಹೇಳ್ತೀಯಲ್ಲ ಅಂತ ಕೇಳಿದಾಗ ಅಮೋಘ್ ಸರಿ ಅಂತ ತಲೆ ಆಡಿಸಿದ್ರು ಮನಸ್ಸಲ್ಲೇ. ಇವಳು ಮತ್ತೆ ಯದ್ವಿಕಾ ಬಗ್ಗೆ ಕೇಳ್ತಾಳ, ಹಾಗೇನಾದರೂ ಆದರೆ ಏನು ಹೇಳಿ ಮ್ಯಾನೇಜ್ ಮಾಡಲಿ ಅಂತ ಯೋಚಿಸ್ದ. ಅವಳು ಸ್ವಲ್ಪ ಎಮೋಷ್ನಲ್ ಆಗಿ, ನೀನು ನನ್ನಿಂದ ಏನೂ ಮುಚ್ಚಿಡ್ತಿಲ್ಲ ತಾನೆ, ನೀನು ನನಗೇನು ಮೋಸ ಮಾಡ್ತಿಲ್ಲ ತಾನೆ ಅಂತ ಡೈರೆಕ್ಟಾಗಿ ಕೇಳಿದ್ಲು. ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೆ ಶ್ರೀ ನೀನು, ನಾನು ನಿನಗೆ ಮೋಸ ಮಾಡ್ತೀನಿ ಅಂತ ಅನ್ಸುತ್ತಾ ನಿನಗೆ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಆಮೇಲೆ ನಾನು ಸುಳ್ಳು ಹೇಳ್ತಿದ್ದೀನ ನಿಜ ಹೇಳ್ತಿದ್ದೀನ ನಿನಗೆ ಅರ್ಥ ಆಗುತ್ತೆ ಅಂದ. ಹಾಗೆ ಮನಸ್ಸಲ್ಲೇ, ಸಾರಿ ಶ್ರೀ, ನಿನಗೆಲ್ಲ ಹೇಳೋ ಟೈಮ್ ಇನ್ನೂ ಬಂದಿಲ್ಲ, ಬಟ್ ನೀನು ಅಮೋಘ್ ಯಾವತ್ತೂ ನಿನಗೆ ಮೋಸ ಮಾಡಲ್ಲ ಅಂತ ಮೈಂಡಲ್ಲೇ ಅಂದ್ಕೊಂಡ. ಅದಕ್ಕೆ ಅಮೋಘ್ ಏನೋ ಹೇಳೋದಕ್ಕೆ ಹೊರಟ. ಅಷ್ಟರಲ್ಲಿ ಅವ್ನ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಯಿತು. ತಕ್ಷಣ ಕಾಲ್ ರಿಸೀವ್ ಮಾಡ್ದ. ಆ ಕಡೆಯಿಂದ ಯಾರೋ ಕೆಲವು ಇನ್ಫಾರ್ಮೇಷನ್ಸ್ ಅವನು ಕೊಟ್ಟರು. ಅಮೋಘ್, ಓಕೆ ಥ್ಯಾಂಕ್ ಯು, ನನಗೆ ಆ ಡೀಟೇಲ್ಸ್ ಸೆಂಡ್ ಮಾಡಿ ಅಂಥೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ಅವನು ತನ್ನ ಫೋನ್ನ ಲೀಲಾ ಕಡೆಗೆ ತಿರುಗಿಸಿ, ನಿನಗೆ ಯಾರೋ ಲೇಡಿ ಕಾಲ್ ಮಾಡಿ ನನ್ನ ಬಗ್ಗೆ ಏನೇನೋ ಹೇಳ್ತಿದ್ರು ಅಂತಂದೆಲ್ಲ, ಇವರೇ ನಿನಗೆ ಕಾಲ್ ಮಾಡಿ ಬ್ರೈನ್ ವಾಶ್ ಮಾಡೋದಕ್ಕೆ ನೋಡ್ತಿರೋದು ಅಂತ ಹೇಳ್ತಾ ತನ್ನ ಹತ್ರ ಇದ್ದ ಡೀಟೇಲ್ಸ್ ತೋರಿಸ್ದ. ಅದನ್ನು ನೋಡಿ ಶ್ರೀಲೀಲಾಗೆ ಶಾಕ್ ಆಯಿತು. ಯಾಕಂದರೆ ಆ ಸಿಮ್ ಓನರ್ ಬೇರೆ ಯಾರೂ ಅಲ್ಲ, ಅವಳಮ್ಮ ಸರೋಜಾ. ಅಮೋಘ್ನ ಅವಳಿಂದ ದೂರ ಮಾಡಬೇಕು ಅಂತ ಸರೋಜಾ ಈ ಪ್ಲ್ಯಾನ್ ಮಾಡಿದ್ಲು. ಆದರೆ ಅಮೋಘ್ ಲೀಲಾ ಎದುರೆ ಸರೋಜಾನ್ ಪ್ಲ್ಯಾನ್ ಏನು ಅಂತ ಗೊತ್ತಾಗೋ ಹಾಗೆ ಮಾಡಿದ್ದ. ಲೀಲಾಗೆ ಈಗ ಸರೋಜಾ ಮೇಲೆ ಎಷ್ಟು ಕೋಪ ಬರ್ತಾ ಇತ್ತೋ ತನ್ನ ಮೇಲೆ ಅಷ್ಟೇ ಬೇಜಾರು ಕೂಡ ಆಗ್ತಿತ್ತು. ನಾನು ಸುಮ್ಮನೆ ಅಮೋಘ್ ಮೇಲೆ ಡೌಟ್ ಪಟ್ಬಿಟ್ಟೆ ಅನ್ನೋ ಗಿಲ್ಟ್ ಕಾಡೋದಕ್ಕೆ ಶುರುವಾಯಿತು. ಅಮೋಘ್ ಪ್ಲೀಸ್ ನನಗೆ ಕ್ಷಮಿಸು, ಸುಮ್ಮನೆ ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ, ಇದೆಲ್ಲ ಅಮ್ಮನ ಆಟ ಅಂತ ನಂಗೆ ಗೊತ್ತಿರಲಿಲ್ಲ, ನಮ್ಮನ್ನು ಬೇರೆ ಮಾಡೋದಕ್ಕೆ ಮಾಡ್ತಿರೋ ಪ್ಲ್ಯಾನ್ ಅಂತ ಈ ನನ್ನ ದಡ್ಡ ತಲೆಗೆ ಅರ್ಥನೇ ಆಗಲಿಲ್ಲ. ಐ ಆಮ್ ಸೋ ಸಾರಿ ಅಮೋಘ್, ನಮ್ಮ ಅಮ್ಮನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ, ಐ ಆಮ್ ರಿಯಲಿ ಸಾರಿ ಅಂತ ಹೇಳಿ ಜೋರಾಗಿ ಅಳ್ತಾ ಅಮೋಘನ್ನ ಗಟ್ಟಿಯಾಗಿ ತಪ್ಕೊಂಡ್ಳು. ಡಿನ್ನರ್ ಮುಗಿದಾದ್ಮೇಲೆ ಶ್ರೀಲೀಲಾನ ಅವಳು ಮನೆಗೆ ಡ್ರಾಪ್ ಮಾಡಿ ತಾನು ಪೆಂಟ್ ಹೌಸಿಗೆ ಬಂದು ಮಲ್ಕೊಂಡ. 1-2 ಗಂಟೆ ಕಳೆದೋಗಿತ್ತೋ ಏನೋ. ಅವನ ಫೋನ್ ಇವಾಗ ರಿಂಗ್ ಆಗಿ ಸೌಂಡ್ ಅವನನ್ನು ಎಚ್ಚರ ಮಾಡ್ತು. ಅವ್ನ ಕಣ್ಣು ಉಜ್ಕೊಂಡು ಸ್ಕ್ರೀನ್ ಮೇಲಿರೋ ಅನ್ನೋನ್ ನಂಬರ್ ನೋಡಿ ಕಾಲ್ ರಿಸೀವ್ ಮಾಡ್ದ.
ಅವನು ಹಲೋ ಅನ್ನೋದಕ್ಕಿಂತ ಮೊದಲೇ ಆ ಕಡೆಯಿಂದ ಒಂದು ಹುಡುಗಿ ವಾಯ್ಸ್ ಕೇಳಿಸ್ತು. ಹಲೋ ಅಮೋಘ್, ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಹಿಯರ್. ಹಸೀನಾ ಮಲಿಕ್ ಹೇಳಿದ ಕೇಳಿದ್ಮೇಲೆ ಅವನ ಕಣ್ಗಳು ದೊಡ್ಡದಾಯ್ತು. ಅವನು ಮತ್ತೆ ಜಾಸ್ತಿ ಪ್ರಶ್ನೆ ಕೇಳಿದೆ. ಸರಿ, ಈಗಲೇ ಬರ್ತೀನಿ ಅಂಥೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ಮುಂದಿನ ಅರ್ಧ ಗಂಟೆಯಲ್ಲಿ ಅವನು ಪೊಲೀಸ್ ಸ್ಟೇಷನ್ ರೀಚ್ ಆಗಿದ್ದ. ಹಸೀನಾ ಮಲಿಕ್ ಅಮೋಘಿಗೆ ಹೇಳಿದ್ದೇನು, ಅಮೋಘ್ ಯಾಕೆ ಸ್ಟೇಷನ್ಗೆ ಹೋಗ್ತಿದ್ದಾನೆ. ಅಮೋಘ್ ಕೂಡಲೇ ಸ್ಟೇಷನ್ಗೆ ಹೊರಟು ಬಂದಿದ್ದ. ರೀಚ್ ಆಗ್ತಿದ್ದ ಹಾಗೆ ಸ್ಟೇಷನ್ ಸ್ಥಿತಿ ನೋಡಿ ಅವನು ಒಂದು ಹೆಜ್ಜೆ ಹಿಂದಿಟ್ಟ. ಅಲ್ಲಿನ ಚೇರ್ ಮತ್ತು ಟೇಬಲ್ಗಳೆಲ್ಲ ಮುರಿದು ಬಿದ್ದಿದ್ರೆ ಫೈಲ್ಸ್ ಎಲ್ಲ ಚೆಲ್ಲಾಪಿಲಿ ಆಗಿದ್ವು. ಅಷ್ಟೇ ಅಲ್ಲ, ಎಲ್ಲಾನು ಕೇರ್ಫುಲ್ಲಾಗಿ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿದ ಅವನಿಗೆ ಅಲ್ಲೇನೋ ಆಗಬಾರ್ದೇ ಇದ್ದಿದ್ದಾಗಿದೆ ಅಂತ ಗೊತ್ತಾಯ್ತು. ಅವನು ಒಳಗಡೆ ಹೋಗಿ, ಏನಾಯ್ತು ಇನ್ಸ್ಪೆಕ್ಟರ್, ಸ್ಟೇಷನ್ ಯಾಕೆ ಹೀಗಾಗಿದೆ ಅಂತ ಕೇಳಿದಾಗ ಸ್ವಲ್ಪ ಗಾಬರಿ ಇದ್ದ ಹಸೀನಾ ಮಲಿಕ್, ಬನ್ನಿ ಅಮೋಘ್, ನನಗೀಗ ನಿಮ್ಮ ಹೆಲ್ಪ್ ಬೇಕು ಅಂದರು. ಅಮೋಘ್ ಹೇಳಿ ಏನು ಮಾಡಬೇಕು ಅಂತ ಕೇಳಿದಾಗ ಅವರು, ನಾವೊಂದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಮೇನ್ ಅಕ್ಯೂಸ್ಡ್ ಅರೆಸ್ಟ್ ಮಾಡಿದ್ವಿ. ನಾನು ರೌಂಡ್ಸಿಗೆ ಹೋಗಿದ್ದಾಗ ಅವ್ನು ಚೇಲ ಬಂದು ನಮ್ಮ ಆಫೀಸರ್ಸ್ನೆಲ್ಲ ಹೊಡೆದು ಆರೋಪಿನ ಕರ್ಕೊಂಡು ಹೋಗಿದ್ದಾನೆ. ಈಗ ನಮ್ಮ ಆಫೀಸರ್ಸ್ನೆಲ್ಲ ಸೀಕ್ರೆಟಾಗಿ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ. ಈಗ ಪ್ರಾಬ್ಲಮ್ ಏನು ಅಂದರೆ ನಾವಿವತ್ತು ಬೆಳಗ್ಗೆ 10 ಗಂಟೆಗೆ ಅವನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂದರು. ಅಮೋಘಗೆ ಈಗಲೂ ಅದಕ್ಕೂ ತನಗೂ ಅದಕ್ಕೂ ಏನು ಸಂಬಂಧ ಅಂತ ಗೊತ್ತೇ ಆಗಲಿಲ್ಲ. ಇನ್ಸ್ಪೆಕ್ಟರ್ ಮಾತು ಮುಂದುವರಿಸಿ, ಅವನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಲ್ಲ ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಈಗಿರೋ ಸಿಚುವೇಷನಲ್ಲಿ ನಾನು ಅಫಿಷಿಯಲ್ ಆಗಿ ಯಾರ ಹೆಲ್ಪನ್ನು ಕೇಳೋದಕ್ಕಾಗಲ್ಲ. ಆದರೂ ನಾನು ಅಧಿಕಾರ ಯೂಸ್ ಮಾಡಿಕೊಂಡು ಕೆಲವು ಪೊಲೀಸ್ ಸ್ಟೇಷನ್ ಮತ್ತು ಟ್ರಾನ್ಸ್ಪೋರ್ಟ್ ಪಾಯಿಂಟ್ಸನ್ನೆಲ್ಲ ಅಲರ್ಟ್ ಮಾಡಿದ್ದೀನಿ. ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನೀವತ್ತು ಕಿಡ್ನ್ಯಾಪ್ ಸೀನಲ್ಲಿ ತೋರಿಸಿದ ಧೈರ್ಯ, ಬುದ್ಧಿವಂತಿಕೆ ಮತ್ತು ಲಾಸ್ಟ್ ಟೈಮ್ ಜ್ಯುವೆಲ್ರಿ ಶಾಪ್ ಇನ್ಸಿಡೆಂಟ್ನ ಈಸಿಯಾಗಿ ಸಾಲ್ವ್ ಮಾಡಿದ್ದು ನೆನಪಾಯ್ತು. ಸೊ ನೀವೇನಾದರೂ ಹೆಲ್ಪ್ ಮಾಡ್ಬೋದು ಅನ್ನಿಸ್ತು. ನಾನೊಬ್ಬಳೇ ಹೋಗೋದಕ್ಕಿಂತ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗೋದು ಬೆಟರ್ ಅನ್ನಿಸ್ತು. ಅದಕ್ಕೆ ಈ ಟೈಮಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಬೇಕಾಯ್ತು. ನೀವು ನಿದ್ದೆ ಮಾಡಿದ್ರೇನೋ, ಐ ಆಮ್ ವೆರಿ ಸಾರಿ ಅಂತ ಸ್ವಲ್ಪ ಸಂಕೋಚದಲ್ಲೇ ಹೇಳಿದ್ರು. ಅಮೋಘ್, ನೋ ಪ್ರಾಬ್ಲಮ್, ಅವ್ರು ಯಾವ ಟೈಮ್ಗೆ ಎಸ್ಕೇಪ್ ಆಗಿದ್ದು ಅಂತ ಕೇಳ್ದ. ಇನ್ಸ್ಪೆಕ್ಟರ್, CCTV ಚೆಕ್ ಮಾಡಿದ್ದೀನಿ, ಅವನು ಎಸ್ಕೇಪ್ ಆಗಬೇಕಾದ್ರೆ 11 ಗಂಟೆ ಆಗಿತ್ತು ಅಂದರು. ಅಮೋಘ್ ವಾಚ್ ನೋಡ್ಕೊಂಡ, 12:15 ಆಗಿತ್ತು. ಅವ್ನು ತಪ್ಪಿಸ್ಕೊಂಡು 1.5 hours ಆಗಿದೆ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಬೇಗ ಅವ್ರನ್ನ ಹುಡುಕ್ಬೇಕು, ಲೆಟ್ಸ್ ಗೋ ಅಂದ ಅಮೋಘ್. ಪೊಲೀಸ್ ಜೀಪ್ ಬೇಡ ಅಂತ ತನ್ನ ಕಾರ್ ಕಡೆ ಓಡ್ದ. ಕಾರ್ ಪೊಲೀಸ್ ಸ್ಟೇಷನಿಂದ ಹೊರಟ ಮೇಲೆ ಅವ್ರು ಯಾವ ಡೈರೆಕ್ಷನಲ್ಲಿ ಹೋಗಿದ್ದಾರೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆಯಾ ಅಂತ ಕೇಳ್ದ. ಇನ್ಸ್ಪೆಕ್ಟರ್ ಲೆಫ್ಟ್ ಸೈಡ್ ಕೈ ತೋರಿಸಿದ್ರು. ಅಮೋಘ್ ಲೆಫ್ಟ್ ಅಂತ ತಗೋತಾ, ನೀವು ಆಲ್ರೆಡಿ ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ ಎಲ್ಲ ಬ್ಲಾಕ್ ಮಾಡಿಸಿರೋದ್ರಿಂದ ಅವ್ರು ಸಿಟಿ ಬಿಟ್ಟು ತುಂಬ ದೂರ ಏನು ಹೋಗಿರಲ್ಲ, ಮೊದಲು 10 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಚೆಕ್ ಮಾಡೋಣ ಅಂದ. ನಂತರ ಅವರು ಅಲ್ಲಲ್ಲಿ ಕಾರ್ ನಿಲ್ಲಿಸ್ಕೊಂಡು ಓಪನ್ ಇದ್ದ ಕೆಲವು ಶಾಪ್ಗಳಲ್ಲಿ ವಿಚಾರಿಸಿದ್ರು. ಆಗ ಇನ್ಸ್ಪೆಕ್ಟರ್, ನಾವಿಲ್ಲಿನ CCTV ಫುಟೇಜ್ಗಳನ್ನ ಚೆಕ್ ಮಾಡ್ಬೋದಲ್ಲ ಅನ್ನೋ ಐಡಿಯಾ ಹೇಳಿದ್ರು. ಆದರೆ ಅಮೋಘ್, ಅದಕ್ಕೆಲ್ಲ ತುಂಬ ಟೈಮ್ ಆಗಿಬಿಡುತ್ತೆ ಮೇಡಮ್, ಯಾವ ಕ್ಲೂನು ಸಿಗದೆ ಡೆಡ್ ಎಂಡ್ ರೀಚ್ ಆದಾಗ ಆ ಆಪ್ಷನ್ ಬಗ್ಗೆ ಯೋಚನೆ ಮಾಡೋಣ ಅಂದ. ಸ್ವಲ್ಪ ಹೊತ್ತು ವಿಚಾರಿಸಿದ ನಂತರ ಅವರು ಒಂದು ಏರಿಯಾ ರೀಚ್ ಆದರು. ಅಲ್ಲಿ ನೆಕ್ಸ್ಟ್ ಅವ್ರಿಗೆ ಯಾವ ಕ್ಲೂನು ಸಿಗಲಿಲ್ಲ. ಅಮೋಘ್ ಒಂದು ಕಡೆ ಕಾರ್ ನಿಲ್ಲಿಸಿ ಆ ಏರಿಯಾದಲ್ಲಿ ಹೈಡಿಂಗ್ ಪ್ಲೇಸಸ್ ಯಾವುದಾದ್ರೂ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಹಸೀನಾ ಮಲಿಕ್ ಸುತ್ತ ನೋಡ್ತಾ, ಅವ್ರು ಇಲ್ಲೆಲ್ಲಾದರೂ ಓದ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂದಾಗ ಅಮೋಘ್, ನಾವಿಲ್ಲೇ ಎಡವಿರೋದು, ಕ್ರಿಮಿನಲ್ ಸ್ಮಾರ್ಟ್ ಇದ್ದಾನೆ ಅಂದರೆ ಅವನು ಪೊಲೀಸ್ ಯಾವ ಪ್ಲೇಸಲ್ಲಿ ಚೆಕ್ ಮಾಡಲ್ಲ ಅಂತ ಥಿಂಕ್ ಮಾಡಿ ಅಲ್ಲೇ ಬಚ್ಚಿಟ್ಕೊಂಡಿರ್ತಾನೆ. ಇಲ್ಲಿವರೆಗೂ ಒಬ್ಬರೆಲ್ಲ ಒಬ್ಬರು ಆ ಕಾರ್ ಪಾಸ್ ಆಗೋದನ್ನು ನೋಡಿದ್ದಾರೆ, ಆದರೆ ಈ ಏರಿಯಾ ಎಂಟ್ರ್ ಆದಮೇಲೆ ಆ ಕಾರ್ ಮತ್ತೆಲ್ಲೂ ಕಾಣಿಸ್ಕೊಂಡೇ ಇಲ್ಲ. ಅಂದ್ರೆ ಏನರ್ಥ? ಮತ್ತು ನೀವು ಇನ್ನೊಂದು ನೋಟಿಸ್ ಮಾಡಿದ್ದೀರಾ, ಈ ಏರಿಯಾಗೆ ಇರೋದೇ 2 ಎಕ್ಸಿಟ್, 2 ಕಾರ್ನರಲ್ಲೋ CCTVನ ಈಗಾಗಲೇ ಚೆಕ್ ಮಾಡಿದ್ದೀವಿ. ಕಾರ್ ಈ ಪ್ಲೇಸ್ಗೆ ಎಂಟ್ರ್ ಆಗಿರೋದು ಕನ್ಫರ್ಮ್, ಬಟ್ ಎಕ್ಸಿಟ್ ಆಗಿಲ್ಲ. ಅಂದರೆ ಅವ್ರು ಈ ಏರಿಯಾ ಬಿಟ್ಟು ಹೋಗೇ ಇಲ್ಲ ಅಂತ ಆ ಕಡೆ ಈ ಕಡೆ ಸೂಕ್ಷ್ಮವಾಗಿ ನೋಡ್ತಾ ಹೇಳ್ದ. ಇನ್ಸ್ಪೆಕ್ಟರ್ ಏನೋ ಯೋಚಿಸ್ತಾ, ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರು. ಅವ್ರು ಇವಾಗ ಅಮೋಘ್ ಇನ್ಸ್ಟಿಂಕ್ಟ್ಸ್ನ ಕಂಪ್ಲೀಟಾಗಿ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದರು. ಆಗಲೇ ಅಮೋಘ್ ಕಣ್ಣಿಗೆ ಒಂದು ಬಿಲ್ಡಿಂಗ್ ಕಾಣಿಸ್ತು. ಅದ್ರ ಮುಂದೆ ನಿಂತಿದ್ದ ವಾಚ್ಮನ್ ಕಡೆ ಅವ್ನು ಓಡೋಗಿ ಕೆಲವು ನಿಮಿಷಗಳ ಕಾಲ ಏನೋ ಮಾತಾಡಿ ವಾಪಸ್ ಬಂದ. ಇನ್ಸ್ಪೆಕ್ಟರ್ ಅವಸರದಲ್ಲಿ, ಏನಾದರೂ ಗೊತ್ತಾಯ್ತಾ ಅಮೋಘ್ ಅಂತ ಕೇಳಿದ್ರು. ಅಮೋಘ್, ಈ ಏರಿಯಾದಲ್ಲಿ ಯಾವುದು ಪಾಳು ಬಿದ್ದಿರೋ ಬಿಲ್ಡಿಂಗ್ಗಳಿಲ್ವಂತೆ, ಹಾಗೆ ಖಾಲಿ ಇರೋ ಜಾಗನೂ ಇಲ್ಲ, ಬಟ್ ಒಂದು ಜಾಗದಲ್ಲಿ ಹೈಡ್ ಮಾಡ್ಕೊಂಡಿರೋ ಸಾಧ್ಯತೆ ಇದೆ ಅಂದವನು ಕಾರ್ ಸ್ಟಾರ್ಟ್ ಮಾಡ್ದ. ಕೆಲವೇ ಕ್ಷಣಗಳಲ್ಲಿ ಕಾರು ಒಂದು ಜಾಗದ ಮುಂದೆ ಸ್ಟಾಪ್ ಆಯಿತು. ಆ ಜಾಗ ನೋಡಿ ಇನ್ಸ್ಪೆಕ್ಟರ್ ಶಾಕ್ ಆದರು. ವಾಟ್, ಅವ್ರು ಇಲ್ಲಿರ್ತಾರೆ ಅನ್ಸುತ್ತಾ ನಿಮಗೆ ಅಂತ ಅವ್ರು ನಂಬೋದಕ್ಕಾಗದೆ ಕೇಳಿದಾಗ ಅಮೋಘ್, ಎಸ್, ಪ್ರಿಸೈಸ್ ಆಗಿ ಹೇಳಬೇಕು ಅಂದರೆ ಇದು ಸೇಫೆಸ್ಟ್ ಜಾಗ. ನಾರ್ಮಲ್ ಆಗಿ ಇಲ್ಲಿ ಜನರು ಓಡಾಟ ಇರಲ್ಲ. ಈ ಏರಿಯಾದಲ್ಲಿರೋದೆಲ್ಲ ರಿಚ್ ಪೀಪಲ್ಸ್ ಇರೋ ಮನೆಗಳೇ. ಸೊ ಅವ್ರು ಯಾರು ಈ ಕಡೆ ತಲೆನೂ ಹಾಕಲ್ಲ. ಅದು ಅಲ್ಲದೆ ಇದು ಕ್ಲೋಸ್ ಆಗಿ ತುಂಬ ಟೈಮ್ ಆಯಿತು.
ಈಗ ಯಾರೂ ಅದನ್ನು ಯೂಸ್ ಮಾಡ್ತಿಲ್ಲ. ಅವ್ರು ಬುದ್ಧಿವಂತರಾಗಿದ್ದರೆ ಇದೇ ಜಾಗನ ಚೂಸ್ ಮಾಡಿರ್ತಾರೆ ಅಂತ ಹೇಳ್ತಾ ಕಾರ್ ಎಳೆದು ಆ ಜಾಗದ ಕಡೆ ನೋಡ್ದ. ಅದೊಂದು ಬ್ರಿಟಿಷ್ ಕಾಲದ ಸಿಮೆಟ್ರಿ. ಅದರ ಗೇಟ್ಗಳಿಗೆ ದೊಡ್ಡ ದೊಡ್ಡ ಬೀಗಗಳನ್ನ ಹಾಕಿದ್ರು. ಜನರು ವಾಸ ಮಾಡೋ ಜಾಗದಿಂದ ದೂರದಲ್ಲಿತ್ತು. ಅಮೋಘ್ ಇನ್ಸ್ಪೆಕ್ಟರ್ಗೆ ಸನ್ನೆ ಮಾಡಿ 7 ಅಡಿ ಎತ್ತರ ಇರೋ ಕಾಂಪೌಂಡ್ ಹತ್ತೋದಕ್ಕೆ ಶುರು ಮಾಡ್ದ. ಅವ್ನ ಸ್ಪೀಡ್ ನೋಡಿ ಇನ್ಸ್ಪೆಕ್ಟರ್ಗೆ ಒಂದು ಕ್ಷಣ ಶಾಕ್ ಆಗಿದ್ದು ನಿಜ. ಬಟ್ ಅವ್ರ ಹತ್ರ ಜಾಸ್ತಿ ಯೋಚನೆ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಅವ್ರ ತಲೆ ಕೊಡೋಕೊಂಡು ಅವನನ್ನು ಫಾಲೋ ಮಾಡಿದ್ರು. ಅವರು ಮತ್ತೆ ಹೆಜ್ಜೆ ಇಟ್ಟು ಒಳಗಡೆ ಹೋಗಿ ಸುತ್ತ ನೋಡಿದ್ರು. ಒಂದೇ ಒಂದು ಜಾಗದಲ್ಲಿ ಡಿಮ್ ಲೈಟ್ ಕಾಣಿಸ್ತಿತ್ತು. ಅಮೋಘ್ ಒಂದು ದೊಡ್ಡ ಸಮಾಧಿ ಹಿಂದೆ ನಿಂತು ಆ ಜಾಗದಲ್ಲಿ ಏನಾಗ್ತಿದೆ ಅಂತ ಅಬ್ಸರ್ವ್ ಮಾಡ್ದ. 5-6 ಜನ ರೌಂಡಾಗಿ ಕೂತು ಹರಟೆ ಹೊಡಿತಿದ್ರು. ಅವರಲ್ಲಿ ತಪ್ಪಿಸ್ಕೊಂಡಿದ್ದ ಕ್ರಿಮಿನಲ್ ಕೂಡ ಇದ್ದಿದ್ದನ್ನ ನೋಡಿ ಇನ್ಸ್ಪೆಕ್ಟರ್ ಕೋಪ ನೆತ್ತಿಗೇರ್ತು. ಅವ್ರು ಹಲ್ ಕಡಿತಾ ಶಿವನೇ ಬಾಸ್ಟರ್ಡ್ ಅಂತ ಹೇಳಿ ಅಮೋಘ್ ರಿಯಾಕ್ಟ್ ಮಾಡೋದಕ್ಕೆ ಮೊದಲೇ ಮುಂದೆ ನುಗ್ಗಿದ್ರು. ಅವರು ಕ್ರಿಮಿನಲ್ಸ್ ಮುಂದೆ ನಿಂತಾಗ ಒಂದು ಕ್ಷಣ ಅವರೆಲ್ಲ ಶಾಕ್ ಆಗಿ ಎದ್ದು ನಿಂತರು. ಆದರೆ ನೆಕ್ಸ್ಟ್ ಮೂಮೆಂಟಲ್ಲೇ ಅವರೆಲ್ಲರ ಮುಖದಲ್ಲಿ ವಿಚಿತ್ರ ನಗು ಮೂಡ್ತು. ಸ್ಟೇಷನಿಂದ ತಪ್ಪಿಸ್ಕೊಂಡಿದ್ದ ಕ್ರಿಮಿನಲ್ ರಾಗವಾಗಿ, ಏನು ಮೇಡಮ್, ಒಂದಿನಾನು ನನ್ನ ಬಿಟ್ಟಿರೋದಕ್ಕಾಗಲ್ವಾ? ಇಷ್ಟು ಬೇಗ ನನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದುಬಿಟ್ಟಿದ್ದೀರಾ ಅಂತ ಹೇಳ್ತಾ ಅವಳನ್ನು ಹೆಡ್ ಟು ಟೂವರೆಗೂ ನೋಡ್ದ. ಆಗಲೇ ಇನ್ನೊಬ್ಬ ಅವಳ ಕಡೆ ಹೆಜ್ಜೆ ಆಗ್ತಾ, ಏನೇ ನೀನು ಪೊಲೀಸ್ ಅಂತ ನಾವು ಹೆದರ್ಕೋತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಗೊತ್ತಾ ಯಾರು ಅಂತ? ನೀನು ಯಾರೇ ಆಗಿರೋ ನಮಗೇನು ವ್ಯತ್ಯಾಸ ಆಗಲ್ಲ. ನೀನಾಗೆ ಇಲ್ಲಿಗೆ ಬಂದಿದ್ಯಾ, ಇವತ್ತು ನಮಗೆ ಹಬ್ಬದೂಟನೇ ಅಲ್ವೇನ್ರ ನಾನು ಜೋರಾಗಿ ನಕ್ಕ. ಅವನಾಗ ಹೇಳ್ತಾ ಇದ್ದ ಹಾಗೆ ಅವರೆಲ್ಲ ನಗ್ತಾ ಇನ್ಸ್ಪೆಕ್ಟರ್ನ ಸುತ್ತುವರೆದ್ರು. ಕ್ರಿಮಿನಲ್ಸ್ ಹಸೀನಾ ಮಲಿಕ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ, ಹೆದರ್ಕೋಬೇಡ ಬೇಬಿ, ನಾವು ನಿನಗೇನು ಪ್ರಾಬ್ಲಮ್ ಮಾಡಲ್ಲ. ನೀನು ನಮ್ಮ ಜೊತೆಗೆ ಕೋಆಪ್ರೇಟ್ ಮಾಡಿದ್ರೆ ನಾವು ನಿನಗೆ ಚೆನ್ನಾಗಿ ನೋಡ್ಕೋತೀವಿ. ಈ ಆಫರ್ ಓಕೆನಾ ಅಂತ ಕೇಳ್ದ. ಅವನ ಜೊತೆ ಇದ್ದವರೆಲ್ಲ ಹಸೀನಾ ಮಲಿಕ್ ದೇಹನ ನುಂಗೋ ಥರ ನೋಡ್ತಿದ್ರು. ಹಸೀನಾ ಮಲಿಕ್ ಅಸಹ್ಯದಿಂದ ಅವ್ರ ಕಡೆ ನೋಡಿ, ಈಗ ನೀವೆಲ್ಲ ಎಲ್ಲಿದ್ದೀರೋ ಅಲ್ಲೇ ನಿಂತಿರಿ, ಒಂದೇ ಒಂದು ಹೆಜ್ಜೆ ಮುಂದೆ ಬಂದರೂ ಶೂಟ್ ಮಾಡಿಬಿಡ್ತೀನಿ ಅಂತ ವಾರ್ ಮಾಡ್ತಾ ಸೊಂಟದಲ್ಲಿರೋ ಗನ್ ತೆಗೆದಕ್ಕೆ ಮುಂದಾದ್ಲು. ಬಟ್ ಅವಳ ಕೈಗೆ ಗನ್ ಸಿಗಲೇ ಇಲ್ಲ. ಅರ್ಜೆಂಟಲ್ಲಿ ಬರುವಾಗ ಗನ್ನನ್ನು ಸ್ಟೇಷನಲ್ಲೇ ಮರ್ತು ಬಂದುಬಿಟ್ಟಿದ್ಲು. ಈಗ ಅವಳ ಹತ್ರ ಬೇರೆ ವೆಪನೂ ಇರಲಿಲ್ಲ. ಆ ಕ್ರಿಮಿನಲ್ಗಳು ಇನ್ಸ್ಪೆಕ್ಟರ್ ಹತ್ರ ಹೋಗ್ತಿರೋದನ್ನ ನೋಡಿ ಅಮೋಘ್ ಅಲ್ಲಿಗೆ ಹೋಗಬೇಕು ಅಂದ್ಕೊಂಡ. ಆದರೆ ಅಷ್ಟರಲ್ಲಿ ಹಸೀನಾ ಮಲಿಕ್ ಮಿಂಚಿನ ವೇಗದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿರೋದು ಕಾಣಿಸ್ತು. ಅವ್ರ ಫೈಟಿಂಗ್ ಸ್ಕಿಲ್ಸ್ ನೋಡಿ ಅಮೋಘ್ ಅಲ್ಲೇ ನಿಂತ. ಒಂದೇ ನಿಮಿಷದಲ್ಲಿ ಹಸೀನಾ ಮಲಿಕ್ 3 ಜನರನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ರು. ಅವರೆಲ್ಲ ನೆಲದ ಮೇಲೆ ಬಿದ್ದು ನೋವಲ್ಲಿ ನರಳಾಡ್ತಾ ಇದ್ರು. ಅದನ್ನು ನೋಡಿ ಆ ಕ್ರಿಮಿನಲ್ ಗ್ರೂಪ್ ಲೀಡರ್ ಚಪ್ಪಾಳೆ ತಟ್ಟಿ, ವಾಹ್, ನೀನು ನೋಡೋದಕ್ಕಷ್ಟೇ ಚೆನ್ನಾಗಿದೆ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ಫೈಟು ಚೆನ್ನಾಗಿ ಮಾಡ್ತೀಯಾ ಅಂತ ಅವಳನ್ನ ಹೊಗಳ್ತಾ ಚಪ್ಪಾಳೆ ತಟ್ಟ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಇನ್ನೊಬ್ಬನ್ನು ನೆಲಕ್ಕೆ ಕುರುಳಿಸಿ ಅವನ ಕೈ ತಿರುಚಿದ್ರು. ಉಳಿದಿಬ್ಬರನ್ನ ನೋಡ್ತಾ, ಇವ್ರಿಗಾದ ಗತಿ ನಿಮಗೆ ಬರಬಾರ್ದು ಅಂದರೆ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅವ್ರ ಮಾತು ಮುಗಿಯೋದಕ್ಕೆ ಮೊದಲೇ ಒಬ್ಬ ಕ್ರಿಮಿನಲ್ ಹಸೀನಾ ಮಲಿಕ್ ಹಿಂದಿಂದ ಬಂದು ಅವರನ್ನು ಹಿಡ್ಕೊಂಡು ಕತ್ತಿನ ಹತ್ರ ಚಾಕು ಹಿಡ್ದ. ಆಗಲೇ ನೆಲದ ಮೇಲೆ ಬಿದ್ದಿದ್ದು ಇನ್ನೊಬ್ಬ ಎದ್ದು ಹಸೀನಾನ ಇನ್ನೊಂದು ಕಡೆಯಿಂದ ಹಿಡ್ಕೊಂಡು, ಸ್ವಲ್ಪ ಅಲ್ಲಾಡಿದ್ರು ಈ ಚಾಕು ಸ್ಮೂತಾಗಿ ನಿನ್ನ ಕತ್ತಿನ ಸೀಳುತ್ತೆ ಅಂತ ಅವನಂದಾಗ ಹಸೀನಾ ಸೈಲೆಂಟಾಗಿ ನಿಂತಲು. ಸುತ್ತ ನಿಂತಿದ್ದ ಕ್ರಿಮಿನಲ್ಸ್ ಜೋರಾಗಿ ನಗ್ತಾ, ಮೇಡಮ್, ನಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದು ನೀವೇ ಅರೆಸ್ಟ್ ಆಗಿಬಿಟ್ರಲ್ಲ ಮೇಡಮ್ ಅಂದರು. ಆಗ ಅವ್ರ ಲೀಡರ್, ಯಾರಾದರೂ ಬೆಲ್ಟಿಂದ ಅವಳು ಕೈ ಕಟ್ಟಾಕ್ರೋ, ಅವಳು ಕರಾಟೆನಲ್ಲಿ ಎಕ್ಸ್ಪರ್ಟ್ ಅನ್ಸುತ್ತೆ, ಒಂದೊಂದು ಏಟನ್ನು ಮುಟ್ಟು ನೋಡ್ಕೊಳ್ಳೋ ಥರ ಕೊಟ್ಟಿದ್ದಾಳೆ ಅಂತ ಕಿರಿಚ್ದ. ಅವರಲ್ಲೊಬ್ಬ ಅವಳ ಕೈ ಕಟ್ ಹಾಕೋದಕ್ಕೆ ಅಂತ ಬಂದಾಗ ಹಸೀನಾ ಅವನಿಗೊಂದು ಸ್ಟ್ರಾಂಗ್ ಕಿಕ್ ಕೊಟ್ಟು ಅವನ ತಕ್ಷಣ ಅಮ್ಮ ಅಂತ ಕಿರಿಚ್ಕೊಂಡು ನೆಲಕ್ಕೆ ಬಿದ್ದರೆ ಹಸೀನಾ ಉಳ್ದವ್ರ ಕಡೆ ಗುರಾಯಿಸಿದ್ಲು. ಇನ್ನೊಬ್ಬ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾದಾಗ ಅಲ್ಲಿ ಒಂದು ವಾಯ್ಸ್ ಕೇಳಿಸ್ತು, ಇನ್ಸ್ಪೆಕ್ಟರ್ಗೆ ತೊಂದರೆ ಕೊಡೋದಕ್ಕೆ ಬಂದರೆ ಏನಾಗುತ್ತೆ ಅಂತ ಗೊತ್ತಾ? ಆ ಧ್ವನಿ ಎಲ್ಲ ಕಡೆ ಪ್ರತಿಧ್ವನಿಸಿದಾಗ ಕ್ರಿಮಿನಲ್ ಶಾಕ್ ಆದರು. ಅವ್ರು ಅದರಿಂದ ಸುಧಾರಿಸ್ಕೊಳ್ಳೋದಕ್ಕೆ ಮೊದಲೇ ಅಮೋಘ್ ಅವ್ರ ಮುಂದೆ ಪ್ರತ್ಯಕ್ಷ ಆಗಿದ್ದ. ಏಯ್, ಯಾರ ನೀನು, ಹೆಂಗೆ ಬಂದೆ ಇಲ್ಲಿಗೆ? ಓ, ಇವಳು ನಿನ್ನನ್ನು ಹೊರಗಡೆ ನಿಲ್ಲಿಸಿ ತಾನೊಬ್ಬಳೇ ಒಳಗಡೆ ಬಂದಿದ್ಲಾ ಅಂತ ಲೀಡರ್ ಕೇಳಿದಾಗ ಅಮೋಘ್ ಇನ್ನೊಂದು ಹೆಜ್ಜೆ ಮುಂದಿಟ್ಟ. ಅದನ್ನು ನೋಡಿ ಲೀಡರ್ ಮಟ್ಟೆ, ಏಯ್ ಹೀರೋ, ಸುಮ್ಮನೆ ನಮ್ಮನ್ನು ಎದುರಾಕೊಂಡು ನಿನ್ನ ಗುಂಡಿ ನೀನೇ ತೋಡ್ಕೋಬೇಡ ಅಂತ ಫ್ರೀ ಅಡ್ವೈಸ್ ಕೊಟ್ಟ. ಆದರೂ ಅಮೋಘ್ ಅವನ ಮಾತು ಕೇಳಿದೆ. ಲೀಡರ್ ಅದನ್ನು ಅಬ್ಸರ್ವ್ ಮಾಡಿ, ಏಯ್, ನೀವಿಬ್ಬರು ಅವಳಿಗೆ ಆ ಮಾತ್ರೆ ಕೊಡ್ರೋ, ಉಳ್ದವ್ರು ಇವನನ್ನು ಒಂದು ಕೈ ನೋಡ್ಕೊಳ್ಳಿ, ಇವನು ಯಾಕೋ ಟ್ರಬಲ್ ಮೇಕರ್ ಥರ ಕಾಣಿಸ್ತಿದ್ದಾನೆ ಅಂತ ತನ್ನ ಕಡೆಯವ್ರಿಗೆ ಆರ್ಡರ್ ಮಾಡ್ದ. ಅವನ ಚೇಲಾಗಳು ಕೆಲವರು ಅಮೋಘ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅದೇ ಟೈಮಲ್ಲಿ ಹಸೀನಾ ಹಿಡ್ಕೊಂಡಿದ್ದ ಇಬ್ಬರಲ್ಲೊಬ್ಬ
ಜೇಬಿಂದ ಯಾವುದೋ ಮಾತ್ರೆ ತೆಗೆದು ಬಲವಂತವಾಗಿ ಹಸೀನಾ ಬಾಯಿಗೆ ಹಾಕ್ತ. ಹಸೀನಾ ಮಾತ್ರೆ ಉಗುಳೋದಕ್ಕೆ ಟ್ರೈ ಮಾಡಿದ್ರು ಇನ್ನೊಬ್ಬ ಅವಳ ಬಾಯಿ ಓಪನ್ ಮಾಡೋದಕ್ಕೆ ಬಿಡದೆ ಆ ಮಾತ್ರೆ ಅವಳ ಬಾಯಲ್ಲಿ ಕರಗಿ ಹೋಗುವಾಗ ಮಾಡ್ದ. ಏನರೋ ಮಾಡ್ತಿದ್ದೀರಾ ಬಿಡ್ರೋ ನನ್ನ ಅಂತ ಹಸೀನಾ ಕಿರಿಚ್ಕೊಂಡ್ಲು. ಆಗೊಬ್ಬ ಇನ್ನೊಂದು ಸ್ವಲ್ಪ ಸುಮ್ಮನಿರು ಡಾರ್ಲಿಂಗ್, ಆಮೇಲೆ ನಿಂಗೆ ಸ್ವರ್ಗ ತೋರಿಸ್ತೀವಿ. ಆ ಸರ್ಪ್ರೈಸ್ ಪ್ಯಾಕೇಜ್ನ ವಿಚಾರಿಸ್ಕೊಳ್ಳೋದಕ್ಕೆ ನಮಗೂ ಸ್ವಲ್ಪ ಟೈಮ್ ಬೇಕಲ್ಲ ಅಂತ ಹೇಳ್ತಾ ವ್ಯಂಗ್ಯವಾಗಿ ನಕ್ಕ. ಅಷ್ಟರಲ್ಲಿ ಅಮೋಘ್ ತನ್ನ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಹೊಡೆದು ಹಸೀನಾ ಹತ್ರ ಬಂದಿದ್ದ. ಅವನಿಗಷ್ಟೇ ಚೆನ್ನಾಗಿ ಫೈಟ್ ಮಾಡೋದಕ್ಕೆ ಬರುತ್ತೆ ಅಂತ ಅಲ್ಲಿರೋ ಕ್ರಿಮಿನಲ್ಸ್ಗಷ್ಟೇ ಅಲ್ಲ ಹಸೀನಾಗೂ ಗೊತ್ತಿರಲಿಲ್ಲ. ನೆಕ್ಸ್ಟ್ ಮಿನಿಟ್ ಅಮೋಘ್ ಹಸೀನಾನ ಹಿಡ್ಕೊಂಡವ್ರನ್ನ ಹೊಡೆದ. ನೆಲದ ಮೇಲೆ ಕೂತಿದ್ದ ಹಸೀನಾ ಹತ್ರ ಬಂದು ಅರಿ ಓಕೆ ಅಂತ ಅವನು ಕೇಳಿದಾಗ ಹಸೀನಾ ತನ್ನ ಸುತ್ತಲೂ ಸ್ಮಗ್ಲರ್ಸ್ ನೋವಲ್ಲಿ ನರಳಾಡ್ತಾ ಬಿದ್ದಿರೋದನ್ನ ನೋಡಿ ಎಣ್ಣೆ ಹೊಡೆದಿರೋ ಥರ ಮತ್ತಲ್ಲಿ ಮಾತಾಡ್ತಾ ವೆರಿ ಗುಡ್ ಅಮೋಘ್, ಇವ್ರಿಗೆಲ್ಲ ಹೊಡೆದು ಒಳ್ಳೆ ಕೆಲಸ ಮಾಡಿದ್ರಿ. ಈ ಕಚ್ಚಡ ನನ್ನ ಮಕ್ಕಳು ನನ್ನ ಬಾಯಿಗೆ ಯಾವುದೋ ಮಾತ್ರೆ ಹಾಕ್ಬಿಟ್ರು, ಅವಾಗಿಂದ ತಲೆಗೆ ಗಿರಂತ ತಿರುಗ್ತಾನೆ ಇದೆ. ಇಲ್ಲ ಅಂದಿದ್ರೆ ಇವ್ರಿಗೆಲ್ಲ ನಾನೇ ಒಂದು ಕತೆ ಕಾಣಿಸ್ತಿದ್ದೆ. ಥ್ಯಾಂಕ್ ಗಾಡ್, ಒಳ್ಳೆ ಟೈಮಿಗೆ ನೀವು ಬಂದ್ರಿ ಅಂತ ಹೇಳ್ತಾ ಎದ್ದು ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಆದರೆ ಬ್ಯಾಲೆನ್ಸ್ ಮಾಡೋದಕ್ಕಾಗದೆ ಮತ್ತೆ ನೆಲದ ಮೇಲೆ ಬಿದ್ಲು. ಅಮೋಘ್, ಇನ್ಸ್ಪೆಕ್ಟರ್ ರಿಲ್ಯಾಕ್ಸ್, ನಾನು ಈಗಲೇ ಬೇರೆ ಆಫೀಸರ್ಸಿಗೆ ಕಾಲ್ ಮಾಡ್ತೀನಿ ಅಂಥೇಳಿ ತಕ್ಷಣ ಪೊಲೀಸಿಗೆ ಫೋನ್ ಮಾಡಿ ನಡೆದಿದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಲೊಕೇಶನ್ ಶೇರ್ ಮಾಡ್ದೆ. ಇನ್ಸ್ಪೆಕ್ಟರ್ ಹಸೀನಾ ಕಷ್ಟಪಟ್ಟು ಹೇಗೋ ಬ್ಯಾಲೆನ್ಸ್ ಮಾಡಿಕೊಂಡು ಕೊನೆಗೂ ಎದ್ದು ನಿಂತ್ಕೊಂಡ್ಲು. ಎಲ್ಲ ಸ್ಮಗ್ಲರ್ಸ್ಗೂ ಕೈ ಕಾಲುಗಳು ಮುರಿದಿರೋ ಥರ ಕಾಣಿಸ್ತು. ಹಾಗಾಗಿ ಅವ್ರಿಗೆ ಎದ್ದೇಳೋದಕ್ಕೂ ಆಗ್ತಿರ್ಲಿಲ್ಲ. ನಂತರ ಅವಳು ಅಮೋಘ್ ಕಡೆ ತಿರುಗಿ ಅದು ಸರಿ ಅಮೋಘ್, ನೀವೇನಿಲ್ಲಿ ಅಂತ ಕೇಳಿದ್ಲು. ಅವಳ ಮಾತ್ರೆ ಎಫೆಕ್ಟಿಂದ ಹೀಗೆ ಮಾತಾಡ್ತಿದ್ದಾಳೆ ಅಂತ ಗೊತ್ತಾಗಿ ಅಮೋಘ್ ಅವಳಿಗೆ ಉತ್ತರ ಕೊಡೋದಕ್ಕೆ ಹೋಗಲಿಲ್ಲ. ಅವಳು ಬೀಳೋ ಹಾಗಾದಾಗ ಅವಳು ಭುಜಾನ್ ಬಿಗಿಯಾಗಿ ಹಿಡ್ಕೊಂಡ. ಅವಳಿಗಿನ್ನೂ ಮಾತ್ರೆ ಮತ್ತು ಹೋಗಿರಲಿಲ್ಲ. ಅಮೋಘ್, ಇನ್ಸ್ಪೆಕ್ಟರ್ ನಿಮಗೆ ನಿಲ್ಲೋದಕ್ಕೂ ಆಗ್ತಿಲ್ಲ ಬನ್ನಿ ಅಂತ ಹೇಳ್ತಾ ಹಸೀನಾನ ಹೊರಗೆ ಕರ್ಕೊಂಬಂದು ಕಾರಲ್ಲಿ ಕೂರಿಸ್ದ. 5 ನಿಮಿಷಕ್ಕೆ ಅಲ್ಲಿಗೆ ಪೊಲೀಸ್ ಫೋರ್ಸ್ ಬಂತು. ಹಸೀನಾ ಆಫೀಸರ್ಸ್ಗೆ ಆ ಸ್ಮಗ್ಲರ್ಸ್ನ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ರು. ಅವರೆಲ್ಲ ಹೋದ್ಮೇಲೆ ಅವರು ಅಮೋಘ್, ಇಫ್ ಯು ಡೋಂಟ್ ಮೈಂಡ್ ನನ್ನನ್ನು ಸ್ವಲ್ಪ ಮನೆಯವ್ರಿಗೂ ಡ್ರಾಪ್ ಮಾಡ್ತೀರಾ ಅಂತ ಕೇಳಿದ್ಲು. ಹಸೀನಾ ಡ್ರೈವ್ ಮಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಅಮೋಘ್ ಅವಳ ಮಾತಿಗೆ ಒಪ್ಕೊಂಡ. ಅಮೋಘ್ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಹಸೀನಾ ಹತ್ರ ಅವಳು ಮನೆ ಅಡ್ರೆಸ್ ಕೇಳಿಕೊಂಡು ಸ್ವಲ್ಪ ಹೊತ್ತಲ್ಲೇ ಅವಳು ಮನೆಗೆ ರೀಚ್ ಆದ. ಅದಾದಮೇಲೆ ಅವಳನ್ನು ಕಾರಿಂದ ಎತ್ಕೊಂಡು ಮನೆ ಒಳಗಡೆ ಹೋಗಿ ಲಿವಿಂಗ್ ರೂಮಲ್ಲಿದ್ದ ಸೋಫಾ ಮೇಲೆ ಮಲಗಿಸ್ದ. ಮನೆ ನೋಡಿ ಅಮೋಘ್ಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಅವನು ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ಅದಕ್ಕೆ ಹಸೀನಾ ಇದು ನನ್ನಮ್ಮ ನನಗಂತ ಕೊಟ್ಟಿರೋ ಮನೆ ಅಂತ ಹೇಳಿ ಸುಮ್ಮನಾದ್ಲು. 1-2 ಸೆಕೆಂಡ್ ಬಿಟ್ಟು ನನ್ನ ಇಲ್ಲಿವರೆಗೂ ಹತ್ಕೊಂಬಂದರೂ ನಿಮ್ಗೆ ಸುಸ್ತು ಆಗ್ತಿಲ್ವಾ? ನನಗೆ ನಿಮ್ಮ ಸ್ಟ್ರೆಂತ್ ನೋಡಿ ಆಶ್ಚರ್ಯ ಆಗ್ತಿದೆ, ನೀವು ಪವರ್ ಟ್ಯಾಬ್ಲೆಟ್ ತೊಗೋತಿದ್ದೀರಾ ಅಂತ ಕೇಳಿದ್ಲು. ಅಮೋಘ್ ಅದನ್ನು ಕೇಳಿ ಒಂದು ಕ್ಷಣ ಬೆಚ್ಚಿಬಿದ್ದ. ಏನೋ ಪವರ್ ಟ್ಯಾಬ್ಲೆಟಾ ಅಂತ ಆಶ್ಚರ್ಯದಿಂದ ಕೇಳ್ದ. ಹಸೀನಾ ಹಾಗೆ ಕೇಳ್ತಿದ್ದ ಹಾಗೆ ಅವನಿಗೆ ದೇಸಾಯಿ ಕೊಟ್ಟಿದ್ದ ಮಾತ್ರೆಗಳೆಲ್ಲ ನೆನಪಾಯ್ತು. ಅಂದರೆ ದೇಸಾಯಿ ನಾನು ಕೊಟ್ಟಿದ್ದು ಹಸೀನಾ ಹೇಳ್ತಿರೋ ಹಾಗೆ ಪವರ್ ಪಿಲ್ಲ ಅಂತ ಮನಸ್ಸಲ್ಲಿ ಯೋಚಿಸ್ದ. ಅಮೋಘ್ ಯೋಚಿಸ್ತಿರೋದನ್ನ ನೋಡಿ ಹಸೀನಾ, ನನಗೆ ಹೇಳೋದು ಬೇಡ ಅಂದ್ಕೊಂಡಿದ್ರೆ ಬೇಡ, ನಾನೇನು ಹೇಳಲೇಬೇಕು ಅಂತ ಫೋರ್ಸ್ ಮಾಡಲ್ಲ. ಆದರೆ ನಿಮ್ಗೆ ಈ ಸ್ಟ್ರೆಂತ್ ಇನ್ನೂ ಇದೆ ಅನ್ನೋ ವಿಷಯ ಹೊರಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ, ಇಲ್ಲಾಂದರೆ ಅಂತ ಹೇಳ್ತಾ ಜೋರಾಗಿ ಆಕಳಿಸಿ ತುಂಬ ಸುಸ್ತಾದಂಗೆ ಅನಿಸ್ತಿದೆ ಅಮೋಘ್, ನೀವು ಅಂತ ಹೇಳ್ತಾ ಹಾಗೆ ಕಣ್ಣು ಮುಚ್ಚಿ ಸೋಫಾಗೆ ವಾಲ್ಕೊಂಡ್ಲು. ಅಮೋಘ್ಗೆ ಹಸೀನಾ ಹೇಳಿ ಟ್ಯಾಬ್ಲೆಟ್ ಬಗ್ಗೆ ಮತ್ತೆ ಯೋಚನೆ ಶುರುವಾಯಿತು. ಅವನ ತಕ್ಷಣ ಜೇಬಿಂದ ಫೋನ್ ತೆಗೆದು ದೇಸಾಯಿ ಕಾಲ್ ಮಾಡ್ದ. ದೇಸಾಯಿ ಕಾಲ್ ಅಟೆಂಡ್ ಮಾಡ್ತಾ ಹೇ ಅಮೋಘ್ ಅಂದ. ಅವತ್ತು ನನಗೆ ನೀವು ಟ್ಯಾಬ್ಲೆಟ್ ಕೊಟ್ಟಿದ್ದು ನೆನಪಿದೆ ಅಲ್ಲ, ನಿಜವಾಗ್ಲೂ ಹೇಳಿ ನೀವು ಕೊಟ್ಟಿದ್ದು ಯಾವ ಟ್ಯಾಬ್ಲೆಟು, ಅದರಿಂದ ಏನಾಗುತ್ತೆ ಅಂತ ಅಮೋಘ್ ಡೈರೆಕ್ಟಾಗಿ ದೇಸಾಯಿ ಕೇಳ್ದ. ಹಸೀನಾಗೆ ಆ ಮಾತ್ರೆ ಬಗ್ಗೆ ಹೇಗೆ ಗೊತ್ತಾಯಿತು? ದೇಸಾಯಿಗೆ ಅಮೋಘ್ ನಿಜಾನೇ ಹೇಳ್ತಾನ ಅಥವಾ ಏನಾದರೂ ಸುತ್ತಿ ಬಳಸಿ ರಾಂಗ್ ಇನ್ಫಾರ್ಮೇಷನ್ನ ಕೊಡ್ತಾನ? ಅಮೋಘ್ ದೇಸಾಯಿ ಕಾಲ್ ಮಾಡಿ ಅವನು ಕೊಟ್ಟ ಪಿಲ್ ಬಗ್ಗೆ ವಿಚಾರಿಸ್ದ. ಅದಕ್ಕೆ ದೇಸಾಯಿ ಲೈಟಾಗಿ ಸ್ಮೈಲ್ ಮಾಡಿ ಅದು ನಿಮ್ಮ ಸ್ಟ್ರೆಂತನ್ನು ಡಬಲ್ ಮಾಡುತ್ತೆ. ಅದ್ರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಅದರಿಂದ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಅವ್ನು ಡೌಟ್ನ ಕ್ಲಿಯರ್ ಮಾಡ್ದ. ಅದಾದಮೇಲೆ ಅವನು ಅದು ಸರಿ, ಏನಿದು ಸಡನ್ನಾಗಿ ಟ್ಯಾಬ್ಲೆಟ್ ಬಗ್ಗೆ ಕೇಳ್ತಿದ್ದೀರಾ, ಏನು ವಿಷಯ? ಆ ಟ್ಯಾಬ್ಲೆಟಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳ್ದ. ಅಮೋಘ್ ನೋ ಹಾಗೇನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ದ ಮುಗುಳ್ನಕ್ಕು. ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂಥೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದೆ. ಇನ್ಸ್ಪೆಕ್ಟರ್ ಹಸೀನಾ ಆಗಲೇ ಒಳ್ಳೆ ನಿದ್ದೆ ಹೊಡಿತಾ ಮಲಗಿದ್ಲು.
ಅಮೋಘ್ ಮತ್ತೆ ಮನೆ ಕಡೆ ಕಣ್ಣಾಯಿಸ್ದ. ಇದ್ದಕ್ಕಿದ್ದ ಹಾಗೆ ಏನನ್ನ ನೋಡಿ ಅವನ ಕಣ್ಣು ಅರಳ್ಬಿಡ್ತು. ಅವನು ನೋಡಿದ್ದು ಒಂದು ಕಬೋರ್ಡ್ನ. ಆ ಕಬೋರ್ಡ್ ತುಂಬ ಎಲ್ಲ ಬರೀ ಬುಕ್ಸ್ಗಳೇ ತುಂಬಿತ್ತು. ಅಮೋಘ್ ನಿಧಾನವಾಗಿ ಹೆಜ್ಜೆ ಆಗ್ತಾ ಕಬೋರ್ಡ್ ಹತ್ರ ಹೋಗಿ ಆ ಬುಕ್ಸ್ನ ನೋಡ್ದ. ಅದರಲ್ಲಿ ಮಾರ್ಷಲ್ ಆರ್ಟ್ಸ್, ನ್ಯಾಚುರಲ್ ಹೆಲ್ತ್ಗೆ ಸಂಬಂಧಪಟ್ಟ ತುಂಬ ಬುಕ್ಸ್ಗಳಿತ್ತು. ಅವನು ಅಲ್ಲೇ ಇದ್ದ ಒಂದು ಚೇರ್ ಮೇಲೆ ಕೂತ್ಕೊಂಡು ಬುಕ್ಸ್ಗಳನ್ನ 1 by 1 ಕಬೋರ್ಡಿಂದ ತೆಗಿತಾ ಹೋದ. ಅದಾದಮೇಲೆ ಅವನು ಅದರಲ್ಲಿ ಇನ್ನರ್ ಸ್ಟ್ರೆಂತ್ ಇಂಪ್ರೂವ್ ಮಾಡೋ ಇನ್ಫಾರ್ಮೇಷನ್ ಇರೋ ಕೆಲವು ಬುಕ್ಸ್ಗಳ ಕಡೆ ಕಣ್ಣಾಯಿಸ್ದ. ಅವನು ಓದಿ ಇನ್ನೊಂದು ತೊಗೊಂಡ. ಅದರಲ್ಲಿ ನ್ಯಾಚುರಲ್ ಮೆಡಿಸಿನ್ಸ್ ತಯಾರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದರು. ಅದಲ್ಲದೆ ಈ ನ್ಯಾಚುರಲ್ ಮೆಡಿಸಿನ್ಸ್ ಬಾಡಿಲಿ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಲಾಗಿತ್ತು. ಇದನ್ನೆಲ್ಲ ನೋಡ್ತಾ ಅಮೋಘ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾನೆ ಹೋಯಿತು. ಅವನು ಒಂದೊಂದೇ ಬುಕ್ಸ್ ತೊಗೊಂಡು ಓದೋದಕ್ಕೆ ಶುರು ಮಾಡ್ದ. ನೋಡ್ತಾನೆ ಬೆಳಗ್ಗೆ ಆಗೇ ಹೋಯ್ತು. ಸ್ವಲ್ಪನೂ ಎಚ್ಚರ ಇಲ್ಲದೆ ಮಲಗಿದ್ದ ಹಸೀನಾಗೆ ಇದ್ದಕ್ಕಿದ್ದಾಗ ಎಚ್ಚರ ಆಯಿತು. ಅವಳು ಥಟ್ ಅಂತ ಎದ್ದು ಕೂತ್ಕೊಂಡು ತಾನು ಎಲ್ಲಿದ್ದೀನಿ ಅಂತ ಸುತ್ತಲೂ ನೋಡಿದ್ಲು. ಕಬೋರ್ಡ್ ಆದರೆ ಅಮೋಘ್ ಕೂತ್ಕೊಂಡು ಬುಕ್ಸ್ ಓದ್ತಿರೋದನ್ನ ನೋಡಿ ಹಸೀನಾ ಆಶ್ಚರ್ಯದಿಂದ, ಅಮೋಘ್ ನೀವು ಇನ್ನೂ ಹೋಗಿಲ್ವಾ ಅಂತ ಕೇಳಿದ್ಲು. ಸಡನ್ನಾಗಿ ಹಸೀನಾ ವಾಯ್ಸ್ ಕೇಳಿ ಅಮೋಘ್ ಒಂದು ಕ್ಷಣ ಶಾಕ್ ಆದ. ನಂತರ ಅವ್ನು ಹಸೀನಾ ಕಡೆ ತಿರುಗಿ, ಸಡನ್ನಾಗಿ ನೀವು ಹೇಳಿದ ಕೇಳಿ ಗಾಬರಿ ಆಗೋಯ್ತು. ಎದ್ಬಿಟ್ರಾ? ಆಗಲೇ ಬೆಳಗಾಗೋಯ್ತಾ? ಗುಡ್ ಮಾರ್ನಿಂಗ್ ಅಂತ ಸ್ಮೈಲ್ ಮಾಡ್ತಾ ಇಲ್ಲ. ಹಸೀನಾ ತನ್ನನ್ನು ತಾನು ಒಂದ್ಸಲ ನೋಡಿಕೊಂಡು, ಅಮೋಘ್ ನೀವು ರಾತ್ರಿ ಎಲ್ಲ ಇಲ್ಲೇ ಇದ್ರಾ ಅಂತ ಕೇಳಿದ್ಲು. ಅಮೋಘ್ಗೆ ಅವಳು ಯಾಕೆ ಹಿಂಗೆ ಕೇಳ್ತಿದ್ದಾಳೆ ಅಂತ ಅರ್ಥ ಆಯ್ತು. ಆಗ ಅವನು, ಹೌದು, ರಾತ್ರಿ ನಿಮ್ಗಿನ್ನೂ ಪ್ರಜ್ಞೆ ಬಂದಿರಲಿಲ್ವಲ್ಲ, ಸೊ ಒಂದು ವೇಳೆ ನಿಮ್ಮ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇಲ್ಲಿರೋ ಬುಕ್ಸ್ಗಳನ್ನ ಓದ್ತಾ ರಾತ್ರಿ ಎಲ್ಲ ಕಾಲ ಕಳೆದ್ಬಿಟ್ಟೆ ಅಂತ ಹೇಳಿ ಲೈಟಾಗಿ ಸ್ಮೈಲ್ ಮಾಡ್ದ. ಆಗ ಅಮೋಘ್ ನಗ್ತಾ, ಆ್ಯಕ್ಚುಲಿ ನಿಮ್ಮ ಹತ್ರ ಇರೋ ಬುಕ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ, ಅದಕ್ಕೆ ಓದ್ತಾ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೆ. ಅದು ಸರಿ, ನಿಮ್ಗೆ ಹೆಂಗೆ ಫೀಲ್ ಆಗ್ತದೆ? ಆರ್ ಯು ಆಲ್ ರೈಟ್ ಅಂತ ಕೇಳ್ದ. ಹಸೀನಾ ತಲೆ ಹಿಡ್ಕೊಂಡು, ಐ ಡೋಂಟ್ ನೋ, ತಲೆ ಎಲ್ಲ ಭಾರ ಅಂದ್ಲು. ಅಮೋಘ್ ತಕ್ಷಣ ಕಿಚನ್ಗೆ ಹೋಗಿ ಟ್ಯಾಬ್ಲೆಟನ್ನು ತಂದ. ರೆಡ್ ಆ್ಯಂಡ್ ಬ್ರೌನ್ ಕಲರಲ್ಲಿರೋ ಟ್ಯಾಬ್ಲೆಟ್ನ ಹಸೀನಾ ಮುಂದೆ ಇಟ್ಟು, ನೀವು ಇದನ್ನು ನುಂಗ್ಬೋದಾ ಅಂತ ಕೇಳ್ದ. ಯಾವ ಟ್ಯಾಬ್ಲೆಟ್ ಇದು? ಇದನ್ನು ನೀವೇ ಮಾಡಿದ್ರಾ? ಹಸೀನಾ ವಾಸ್ ಕನ್ಫ್ಯೂಸ್ಡ್. ಅಮೋಘ್ ಹೌದು ಅನ್ನೋ ಹೋಗಿ ತಲೆ ಆಡಿಸಿದಾಗ, ನೋ ವೇ. ಅಮೋಘ್ ಕ್ಯಾಶುವಲ್ ಆಗಿ, ಯಾಕೆ ಸಾಧ್ಯ ಇಲ್ಲ ಅಂತ ಕೇಳಿದಾಗ ಹಸೀನಾ, ಹರ್ಬಲ್ ಮೆಡಿಸಿನ್ ಬಗ್ಗೆ ಸ್ಟಡಿ ಮಾಡಿದವ್ರಿಗೆ ಈ ಥರ ಮೆಡಿಸಿನ್ ತಯಾರು ಮಾಡೋದು ಕಷ್ಟ, ಅಂಥದ್ರಲ್ಲಿ ನೀವು ಅದು ಒಂದು ರಾತ್ರಿಲಿ, ಹೌ ಇಸ್ ದಿಸ್ ಪಾಸಿಬಲ್ ಅಂತ ಕೇಳಿದ್ದು. ಅಮೋಘ್ ಅದಕ್ಕೆ, ಐ ಡೋಂಟ್ ನೋ, ಓದೋದ ಮೇಲೆ ಟ್ರೈ ಮಾಡಬೇಕು ಅನ್ನಿಸ್ತು, ರಿಸಲ್ಟು ನಿಮ್ಮ ಮುಂದೆನೇ ಇದೆ, ಇಷ್ಟೇ ನನಗೆ ಗೊತ್ತಿರೋದು ಅಂದ. ಅಮೋಘ್ ರಾತ್ರಿ ಪೂರ್ತಿ ಬುಕ್ಸ್ ಓದ್ತಾ ಕೂತಿದ್ದ. ನ್ಯಾಚುರಲ್ ಮೆಡಿಸಿನ್ಸ್ ಬಗ್ಗೆ ಕೆಲವು ಪಾಯಿಂಟ್ಸನ್ನು ಮೈಂಡಲ್ಲೇ ನೋಟ್ ಮಾಡ್ಕೊಂಡಿದ್ದ. ಹಾಗೆ ಈಸಿ ಮೆಥಡ್ ಇರೋ ಕೆಲವು ಮೆಡಿಸಿನ್ಸ್ ತಯಾರಿಸಬೇಕು ಅಂತ ಅಂದ್ಕೊಂಡು ಕೆಲವು ಕೆಂಪು ಮತ್ತು ಕಂದು ಬಣ್ಣದಲ್ಲಿರೋ ಮಾತ್ರೆನ ಅವನ ಅಡುಗೆ ಮನೆಯಲ್ಲಿ ತಯಾರಿಸಿದ್ದ. ಆ ಮೆಡಿಸಿನ್ಸ್ನ ಮಾಮೂಲಿ ಅಡುಗೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಳಸಿ ತಯಾರಿಸ್ಬೋದಾಗಿತ್ತು. ಹೆಲ್ತ್ಗೆ ಸಂಬಂಧಪಟ್ಟಂಥ ಈ ಮೆಡಿಸಿನ್ಸ್ ಸ್ಟ್ರೆಂತ್ ಕೊಡುತ್ತೆ ಅನ್ನೋದನ್ನು ಅಮೋಘು ಬುಕ್ಸಿಂದ ತಿಳ್ಕೊಂಡಿದ್ದ. ಅದಕ್ಕೆ ತಾನು ತಯಾರಿಸಿದ ಮೆಡಿಸಿನ್ನ ಹಸೀನಾ ಕೊಡೋದಕ್ಕೆ ಮುಂದಾದ. ಹಸೀನಾ, ಇದನ್ನು ತೊಗೊಂಡ್ರೆ ಏನಾಗುತ್ತೆ ಅಂತ ಕೇಳಿದಾಗ ಅಮೋಘ್, ನಿಜವಾಗ್ಲೂ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಂದ. ಅಮೋಘ್ಗೆ ಆ ಮಾತ್ರೆಗಳು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಚೂರು ಐಡಿಯಾ ಇರಲಿಲ್ಲ. ನಿಮ್ಗೆ ಗೊತ್ತಿಲ್ವಾ? ಹಾಗಾದರೆ ಮಾತ್ರೆ ನನಗೆ ಯೂಸ್ ಆಗುತ್ತೆ ಅಂತ ನೀವು ಹೇಗೆ ಅಂದ್ಕೊಂಡ್ರಿ? ಹಸೀನಾ ಇವಾಗ ಪ್ರಶ್ನಾರ್ಥಕವಾಗಿ ಕೇಳಿದ್ಲು. ಹಾಗಾದರೆ ನೀವು ಇದನ್ನು ತಗೊಳ್ಳಲ್ಲ ಅಂತಾಯ್ತು. ಅಮೋಘ್ ಡೈರೆಕ್ಟಾಗಿ ಹೇಳ್ತಾ ಮಾತ್ರೆಗಳನ್ನ ಹಿಡ್ದಿದ್ದ ತನ್ನ ಕೈನ ಹಿಂದಕ್ಕೆ ಸರಿಸ್ತು. ಆದರೆ ಇನ್ಸ್ಪೆಕ್ಟರ್ ಹಸೀನಾ ಅವನ ಕೈನ ಸಡನ್ನಾಗಿ ಹಿಡಿದು ಮಾತ್ರೆ ಇಸ್ಕೊಂಡ್ರು. ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಕೈಯಲ್ಲಿದ್ದ ಮಾತ್ರೆ ನೋಡಿದ್ರು. ನೀವು ಇಂಥದ್ದೇ ಮಾತ್ರೆನ ಹಿಂದೆ ಒಂದಿನ ತೊಗೊಂಡಿದ್ದೀರಾ ಅಲ್ಲ, ಅದಕ್ಕೆ ನೀವೆಷ್ಟು ಸ್ಟ್ರಾಂಗ್ ಆಗಿರೋದು ಅಂತ ಅಮೋಘನ್ ನೋಡ್ತಾ ಕೇಳಿದ್ಲು. ಅಮೋಘ್ಗೆ ಏನು ರೆಸ್ಪಾನ್ಸ್ ಮಾಡಬೇಕು ಅಂತ ಗೊತ್ತಾಗದೆ, ನೋ ಇಶ್ಯೂಸ್, ನಿಮಗಿದನ್ನು ತೊಗೊಳೋದಕ್ಕೆ ಮನಸ್ಸಿಲ್ಲ ಅಂದರೆ ಬೇಡ, ನಾನು ಇದನ್ನು ವಾಪಸ್ ತೊಗೋತೀನಿ ಅಂತ ಹೇಳ್ದ. ನನಗಿದು ಬೇಡ ಅಂತ ನಾನೆಲ್ಲಿ ಹೇಳಿದೆ? ಹಸೀನಾ ಮಲಿಕ್ ನೇರವಾಗಿ ಪ್ರಶ್ನೆ ಮಾಡ್ತಾ ಮಾತ್ರೆ ನುಂಗಿದ್ಲು. ಒಂದು 5 ನಿಮಿಷ ಕಾಲ ಅವರಿಬ್ಬರು ಸುಮ್ಮನೆ ಕುಳಿತರು. ಮಾತ್ರೆಯಿಂದ ಏನಾದರೂ ಚೇಂಜಸ್ ಅನ್ಸುತ್ತಾ ಅಂತ ಅವರಿಬ್ಬರು ಕಾತರದಲ್ಲಿ ಕಾಯ್ತಿದ್ರು. ಅಮೋಘ್ಗೆ ಕ್ಯೂರಿಯಾಸಿಟಿ ಹೆಚ್ಚಾಗಿ, ನಿಮ್ಗೇನಾದರೂ ಚೇಂಜಸ್ ಫೀಲ್ ಆಗ್ತಿದೆಯಾ ಅಂತ ಕೇಳೇ ಬಿಟ್ಟ. ಫೀಲಿಂಗ್ ಅಬ್ಸರ್ವ್ ಮಾಡಿದ್ರೆ ನನ್ನ ಕೆಲಸಕ್ಕೆ ಇನ್ನೂ 5 ನಿಮಿಷ ಲೇಟ್ ಆಗುತ್ತೇನೋ ಅಂತ ಅನ್ನಿಸ್ತಿದೆ. ಹೌದು, ಈ ಮಾತ್ರೆನ ಸರಿಯಾದ ರೀತಿಯಲ್ಲಿ ತಯಾರಿಸಿದಿರ ತಾನೆ ಅಂತ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ನಗ್ತಾ ಕೇಳಿದ್ದು. ಐ ಆಮ್ ನಾಟ್ ಶ್ಯೂರ್, ನಾನು ತೊಗೊಂಡಿದ್ದನ್ನ ನನಗೆ ಬೇರೆಯವ್ರಿಗೆ ಕೊಟ್ಟಿದ್ದು, ಬಟ್ ಇದನ್ನು ರಾತ್ರಿ ನಾನೇ ಪ್ರಿಪೇರ್ ಮಾಡಿದೆ ಅಂತ ಅಮೋಘ್ ತಲೆ ಕೆಡ್ಸ್ಕೊತಾ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ದ. ಅಮೋಘ್ ಮನಸ್ಸಲ್ಲೇ, ನಂಗೆ ಅನಿಸ್ತಿದೆ ಈ ಬುಕ್ಕಲ್ಲಿರೋ ಇನ್ಫಾರ್ಮೇಷನ್ ನಿಜ ಅಲ್ಲ ಅಂತ, ಇವ್ರಿಗೇನು ಫೀಲೇ ಆಗ್ತಿಲ್ಲ ಅಂತ ಅಂದ್ಕೊಂಡ. ಅಷ್ಟರಲ್ಲಿ ಅಮೋಘನ್ ಫೋನ್ ರಿಂಗ್ ಆಯಿತು. ಫೋನ್ ತೆಗೆದು ನೋಡಿದಾಗ ಮೊಬೈಲ್ ಸ್ಕ್ರೀನಲ್ಲಿ ಲೀಲಾ ಹೆಸರು ಬ್ಲಿಂಕ್ ಆಗ್ತಿರೋದು ಕಾಣಿಸ್ತು. ಅಮೋಘ್ ಯೋಚನೆ ಮಾಡ್ತಾ,
ಏನಿದು ಇಷ್ಟು ಬೆಳಗ್ಗೆನೆ ಶ್ರೀ ಕಾಲ್ ಮಾಡಿಬಿಟ್ಟಿದ್ದಾಳೆ, ಏನು ವಿಷಯ ಇರ್ಬೋದು ಅಂತ ಅನ್ಕೋತಾ ಕಾಲ್ ರಿಸೀವ್ ಮಾಡಿ ಹೆಲೋ ಅಂತಿದ್ದ ಹಾಗೆ ಆ ಕಡೆಯಿಂದ ಶ್ರೀಲೀಲಾ, ಅಮೋಘ್ ಎಲ್ಲಿದೆಯಾ, ಇಮಿಡಿಯೇಟ್ಲಿ ನೀನು ಚಕ್ರವರ್ತಿ ಮ್ಯಾನ್ಷನ್ಗೆ ಹೊರಟು ಬಾ, ಫಾರಿನಿಂದ ಅಪ್ಪ ಬಂದಿದ್ದಾರೆ ಅಂತ ಅರ್ಜೆಂಟಲ್ಲಿ ಹೇಳಿದ್ಲು. ಅಮೋಘ್ ಮೊದಲು ಆಗಲ್ಲ ಅಂದ, ಆದರೆ ಶ್ರೀಲೀಲಾ ತುಂಬ ರಿಕ್ವೆಸ್ಟ್ ಮಾಡಿದ್ಮೇಲೆ ಇಲ್ಲ ಅನ್ನೋದಕ್ಕಾಗದೆ ಸರಿ ಆದರೆ ನಾನಲ್ಲಿ ಜಾಸ್ತಿ ಹೊತ್ತಿರೋದಕ್ಕಾಗಲ್ಲ ಅಂಥೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದೆ. ಅದಾದಮೇಲೆ ಅಲ್ಲೇ ಇದ್ದ 2 ಬುಕ್ಸನ್ನು ಎತ್ಕೊಂಡು ಹಸೀನಾ ಮಲಿಕ್ ಹತ್ರ ಬಂದು, ಇನ್ಸ್ಪೆಕ್ಟರ್ ಇಫ್ ಯು ಡೋಂಟ್ ಮೈಂಡ್ ನಾನು ಈ ಬುಕ್ಸನ್ನು ತೊಗೊಂಡೋಗೋದಾ ಅಂತ ಕೇಳ್ದೆ. ಅದಕ್ಕೆ ಹಸೀನಾ ಓಹ್ ಧಾರಾಳವಾಗಿ ತೊಗೊಂಡು ಹೋಗಿ ಅಂತ ಹೇಳಿದ್ದು. ಅಮೋಘ ಆ ಬುಕ್ಸ್ ತೊಗೊಂಡು ಹಸೀನಾಗ ಬಾಯಿ ಹೇಳಿ ಅಲ್ಲಿಂದ ಹೊರಟು ಮೊದಲು ತನ್ನ ಮನೆಗೆ ಹೋದ. ಗುರುರಾಜ್ ಚಕ್ರವರ್ತಿ ಕಳೆದ 2 ವರ್ಷದಿಂದ ಫಾರಿನಲ್ಲಿದ್ದರು. ರುಕ್ಮಿಣಿ ದೇವಿಗೆ ಗುರುರಾಜ್ ಮೇಲೆ ತುಂಬ ಪ್ರೀತಿ ಇತ್ತು. ಲೀಲಾ ಅಮೋಘನ್ ಮದುವೆ ಆದ ನಂತರ ಮತ್ತೆ ಗುರುರಾಜ್ ಫಾರಿನಿಗೆ ಹೋದ್ಮೇಲೆ ಅಜ್ಜಿಗೆ ಗ್ರ್ಯಾಜುವಲ್ ಆಗಿ ಅವ್ರ ಮೇಲೆ ಪ್ರೀತಿ ಕಡಿಮೆ ಆಗಿತ್ತು. ಇದೆಲ್ಲ ನೆನಪಾಗ ಅಮೋಘ್ ಈ ಟೈಮಲ್ಲಿ ಮಾವ ವಾಪಸ್ ಬಂದಿರೋದು ಯಾಕೋ ಸರಿ ಇಲ್ಲ ಅನ್ನಿಸ್ತಿದೆ ಅಂದ್ ಮನಸ್ಸಲ್ಲೇ ಅಂದ್ಕೊಂಡ. 1 ಗಂಟೆ ಆದಮೇಲೆ ಅಮೋಘ್ ಚಕ್ರವರ್ತಿ ಮ್ಯಾನ್ಷನ್ನ ರೀಚ್ ಆಗಿದ್ದ. ಅಮೋಘ್ ಬರ್ತಿದ್ದ ಹಾಗೆ ಹಾಲಲ್ಲಿ ಕೂತಿದ್ದ ಗುರುರಾಜ್, ಅಮೋಘ್ ಹೇಗಿದೆಯಾ ಬಾಯ್ಲಿ ಅಂತ ಕರೆದ್ರು. ಅಮೋಘ್ ನಗ್ತಾ ಅವ್ರ ಹತ್ರ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು, ಹೇಗಿದ್ದೀರಾ ಮಾವ, ನಿಮ್ಮನ್ನು ನೋಡಿ ತುಂಬ ವರ್ಷಗಳಾಗಿತ್ತು ಅಂದ. ಅದಕ್ಕೆ ಗುರುರಾಜ್ ಅಮೋಘನ್ನ ಕೆಳಗಿಂದ ಮೇಲಕ್ಕೆ ನೋಡ್ತಾ, ಐ ಆಮ್ ಫೈನ್, ಪರವಾಗಿಲ್ಲ, ಮೊದಲಿಗಿಂತ ಸ್ವಲ್ಪ ಫಿಟ್ಟಾಗಿ ಕಾಣಿಸ್ತಿದ್ಯಾ, ಹಾಂ ವೆರಿ ಗುಡ್ ನಗ್ತಾ ಹೇಳಿದ್ರು. ಅದಕ್ಕೆ ಪಕ್ಕದಲ್ಲಿ ನಿಂತಿದ್ದ ಪ್ರೀತಮ್, ಮನೇಲಿ ಕೂತು ಬಿಟ್ಟು ತಿಂದರೆ ಫಿಟ್ಟಾಗಿಲ್ಲದೆ ಇನ್ನು ಹೆಂಗಿರ್ತಾನೆ ಅಂಥೇಳಿ ಅಮೋಘನ್ ನೋಡಿ ತುಟಿ ಅನ್ಸಲ್ ನಕ್ಕ. ಆ ಮಾತು ಕೇಳಿ ಗುರುರಾಜ್ ಮುಖಾನ್ ಗಂಟಿಕ್ಕಿದ್ರು. ರುಕ್ಮಿಣಿ ದೇವಿ ಅದನ್ನು ಕೇಳಿ ಒಳ್ಳೊಳಗೆ ಮಜಾ ತಗೋತಿದ್ರು. ಅದನ್ನು ತೋರಿಸ್ಕೊಳ್ಳದೆ ಟಾಪಿಕಿನ ಬದಲಾಯಿಸ್ತಾ, ಗುರು ಇಷ್ಟು ವರ್ಷಗಳಿಂದ ನಾವು ನಿಂಗೆ ನೆನಪಾಗ್ಲಿಲ್ವಾ, ಮಧ್ಯದಲ್ಲಿ ಒಂದು ಸಲನಾದರೂ ನಾವು ಹೇಗಿದ್ದೀವಿ ಅಂತ ತಿಳ್ಕೊಡೋದಕ್ಕಾದ್ರೂ ಬರ್ಬೇಕು ತಾನೆ ಅಂತ ಕೇಳಿದ್ದು. ಅದು ಗುರುರಾಜ್, ಎಲ್ಲಮ್ಮ ನಾನು ಬರಬೇಕು ಅಂತ ಸುಮಾರು ಸಲ ಅಂದ್ಕೊಂಡೆ, ಆದರೆ ಏನು ಮಾಡೋದು, ತುಂಬ ಕೆಲಸ, ಆ ಕೆಲಸದ ಪ್ರೆಷರಿಂದ ಬರೋದಕ್ಕೆ ಆಗಲಿಲ್ಲ. ಅದು ಅಲ್ಲದೆ ಈ ಸಲ ನಾನು ನಮ್ಮ ಫ್ಯಾಮ್ಲಿಗೋಸ್ಕರ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ತಂದಿದ್ದೀನಿ, ಅದನ್ನು ಕೇಳಿದ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ ಅಂದರು. ತನ್ನ ಗಂಡ ಏನು ಹೇಳ್ತಾರೆ ಅಂತ ಕೇಳೋದಕ್ಕೆ ಅಲ್ಲೇ ಇದ್ದ ಸರೋಜಾ ತುಂಬ ಎಕ್ಸೈಟ್ ಆಗಿದ್ಲು. ಅಲ್ಲೇ ಅಕ್ಕಪಕ್ಕದಲ್ಲಿ ನಿಂತಿದ್ದ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಮುಖಾಮುಖ ನೋಡಿಕೊಂಡ್ರು. ಆಗ ರುಕ್ಮಿಣಿ ದೇವಿ, ಬಿಸ್ನೆಸ್ ಆಪರ್ಚುನಿಟಿನಾ, ಏನಪ್ಪ ಅದು ಗುರುರಾಜ ಅಂತ ಮಗೆ ಕೇಳಿದ್ರು. ಗುರುರಾಜ್ ಎದ್ದು ನಿಂತ್ಕೊಂಡು, ಅಮ್ಮ ಇದು ರಿಸ್ಕ್ ಕಡಿಮೆ, ಪ್ರಾಫಿಟ್ ಜಾಸ್ತಿ ಅಂತಾರಲ್ಲ ಆ ಥರ ಒಂದು ಬಿಸ್ನೆಸ್ಸು. ನನಗೊಬ್ಬ ಫ್ರೆಂಡ್ ಇದ್ದಾನೆ, ಅವನು ಆಲ್ರೆಡಿ ಈ ಬಿಸ್ನೆಸ್ ಮಾಡ್ತಿದ್ದಾನೆ, ಸೊ ನಾನು ಅವನ ಜೊತೆ ಈ ಬಿಸ್ನೆಸ್ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತಿದ್ದೀನಿ. ಇದರಲ್ಲಿ 1 ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 3 ಪಟ್ಟು ಲಾಭ ಬರುತ್ತೆ. ನನ್ನ ಫ್ರೆಂಡ್ ಆಲ್ರೆಡಿ ಇದರಲ್ಲಿ ಸಖತ್ ದುಡ್ಡು ಮಾಡಿದ್ದಾನೆ ಅಂದರು. ಅವ್ರು ಹೇಳಿದ ಕೇಳಿ ಕೆಲವರಿಗೆ ಗುರುರಾಜ್ ನ್ಯೂ ಬಿಸ್ನೆಸ್ ಬಗ್ಗೆ ಹೇಳಿದ್ದು ಇಷ್ಟ ಆಗಲಿಲ್ಲ. ಆದರೆ ಗುರುರಾಜ್ ಆ ಅಗ್ರಿಮೆಂಟ್ ಕಾಪಿನ ರುಕ್ಮಿಣಿ ದೇವಿಗೆ ತೋರಿಸ್ತಾ, ಅಮ್ಮ ಇದೇನು ಲಾಂಗ್ ಟರ್ಮ್ ಅಲ್ಲ, ಇನ್ವೆಸ್ಟ್ ಮಾಡಿದ್ದು ಕೆಲವೇ, ಇನ್ಫ್ಯಾಕ್ಟ್ 10 ದಿನಗಳಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಟ್ರಿಪಲ್ ಆಗುತ್ತೆ ಅಂತ ಕಣ್ಣು ಅರಳಿಸ್ಕೊಂಡು ಹೇಳಿದ್ರು. ಅದನ್ನು ಕೇಳಿ ಫ್ಯಾಮಿಲಿ ಮೆಂಬರ್ಸ್ ಒಂದು ಕ್ಷಣ ಶಾಕ್ ಆದರು. ರುಕ್ಮಿಣಿ ದೇವಿಗೆ ಗುರುರಾಜ್ ಹೇಳಿರೋ ನ್ಯೂ ಬಿಸ್ನೆಸ್ ಪ್ಲ್ಯಾನ್ ಇಷ್ಟ ಆಗಲಿಲ್ಲ. ಅವರು, ಗುರುರಾಜ್ ನನಗೆ ಯಾಕೋ ಇದು ಸರಿ ಅಂತ ಅನ್ನಿಸ್ತಿಲ್ಲ, ಆ್ಯಂಡ್ ಈಗ ನಮ್ಮ ಬಿಸ್ನೆಸ್ ಚೆನ್ನಾಗೇ ಹೋಗ್ತಿದೆ, ಯಾವ ಪ್ರಾಬ್ಲಮ್ಸೂ ಇಲ್ಲ, ಯಾಕೆ ರಿಸ್ಕು ಅಂದರು. ಗುರುರಾಜ್, ಅಮ್ಮ ನನ್ನ ಫ್ರೆಂಡ್ ಇದರಿಂದ ತುಂಬ ದುಡ್ಡು ಮಾಡಿದ್ದಾನೆ, ಇದರಿಂದ ನಾವು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಲಾಭ ಗಳಿಸ್ಬೋದು, ಇದರಲ್ಲಿ ಯಾವ ಅನುಮಾನನೂ ಬೇಡ ಅಂತ ರಿಕ್ವೆಸ್ಟಿಂಗ್ ಟೋನಲ್ಲಿ ಹೇಳಿದ್ರು. ಆದರೆ ರುಕ್ಮಿಣಿ ದೇವಿಗೆ ಆ ಬಿಸ್ನೆಸ್ ಬೇಡ ಅಂತಲೇ ಅನ್ನಿಸ್ತಿತ್ತು. ಅದನ್ನು ಅವ್ರ ಮುಖ ನೋಡಿನೇ ಗುರುರಾಜ್ ಪತ್ತೆ ಹಚ್ಚಿದ್ರು. ಅವ್ರು ಹೆಂಗಾದರೂ ಮಾಡಿ ತನ್ನ ತಾಯಿನ ಒಪ್ಪಿಸ್ಲೇಬೇಕು ಅಂತ ಅನ್ಕೋತಾ ಮತ್ತೆ ತನ್ನ ಮಾತು ಮುಂದುವರಿಸ್ತಾ, ನಾವು ಹಿಂಗೆ ಹಿಂಜರಿತಿದ್ರೆ ನನ್ನ ಸ್ನೇಹಿತ ಬೇರೆ ಪಾರ್ಟ್ನರ್ನ ಹುಡುಕ್ತಾನೆ, ಇಷ್ಟು ಒಳ್ಳೆ ಆಪರ್ಚುನಿಟಿ ನಮ್ಮ ಕೈ ಬಿಟ್ಟು ಹೋಗುತ್ತೆ ಅಂದರು. ಅಮೋಘ್ ಎದ್ದು ನಿಂತು, ಮಾವ ಇಫ್ ಯು ಡೋಂಟ್ ಮೈಂಡ್ ನನಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ನೀವು ನಿಮ್ಮ ಸ್ನೇಹಿತರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ಮುಂದುವರಿಯೋದು ಬೆಟರ್ ಅಂತ ನಂಗೆ ಅನಿಸ್ತಿದೆ ಅಂದ. ಅವಾಗಿಂದ ಸೈಲೆಂಟಾಗಿದ್ದ ಸರೋಜಾ ಇದ್ಕಿದ್ದಾಗೆ, ಇನ್ನೂ ಯಾಕೆ ಮಾತಾಡ್ತಿಲ್ಲ ಅಂತಿದ್ದೆ, ಬಂದ್ಬಿಟ್ಟ ದೊಡ್ಡದಾಗಿ ಸಜೆಷನ್ ಕೊಡೋದಕ್ಕೆ. ದೊಡ್ಡವ್ರು ಮಾತಾಡ್ತಿದ್ದಾರೆ ಮಧ್ಯೆ ಬಾಯಿ ಹಾಕ್ಬಾರ್ದು ಅಂತ ಗೊತ್ತಿಲ್ವ ನಿಂಗೆ, ಏನು ಇವನ್ನೆಲ್ಲ ತಿಳ್ಕೊಂಡು ನಂಗೆ ಮಾತಾಡ್ತಾನಪ್ಪ, ಅವ್ರೇನೋ ಮಾತಾಡ್ತಿದ್ದಾರೆ ತಾನೇ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನೋಡು ಸಾಕು ಅಂತ ರೇಗೋದ್ರು. ನಂತರ ಸರೋಜಾ ಲೀಲಾ ಕಡೆ ತಿರುಗಿ, ನೀನು ಅದು ಯಾವ ಗಳಿಗೆಯಲ್ಲಿ ಪುಣ್ಯಾತ್ಮನ ಮದುವೆ ಆದ್ಯೋ ಏನೋ, 6ಕ್ಕೆ ಇರಲಿಲ್ಲ 3ಕ್ಕೆ ಇಳಿಲ್ಲ ನಿನ್ನ ಜೀವನ, ಅದು ಹೇಗಿಷ್ಟು ವರ್ಷದಿಂದ ಎಲ್ಲ ಸೇರಿಸ್ಕೊಂಡಿದ್ಯೋ ಆ ದೇವರೇ ಬಲ್ಲ. ನಾನು ಡಿವೋರ್ಸ್ ಕೊಡು ಅಂಥೇಳಿ ಸಾಕಾಯ್ತು, ನನ್ನ ಮಾತೆ ಕೇಳಲ್ಲ ಅಂತಾಳೆ. ಇವಳಿಗೆ ಹೇಳಿದೆ,
ಇವನ್ನೆಲ್ಲೋ ಬೀದಿ ತಿರ್ಕೊಂಡು ನಿಂತಿರಲಿ ಅಂತ. ಆದರೂ ನನ್ನ ಕಣ್ ತಪ್ಪಿಸಿ ಫೋನ್ ಮಾಡಿ ಇವನನ್ನ ಇಲ್ಲಿ ಕರ್ಸ್ಬಿಟ್ಟಿದ್ದಾಳೆ ಅಂತ ಹೇಳ್ತಾ ದುರ್ಗುಡ್ಕೊಂಡು ಅಮ್ಮೋಗನ್ನು ನೋಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಅಮ್ಮೋಗ್, ಅತ್ತೆ ಇದು ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ, ಯಾವುದಕ್ಕೂ ಎಲ್ಲ ತಿಳ್ಕೊಂಡು ಮುಂದೆ ಏನು ಹೆಜ್ಜೆ ಇಡ್ಬೋದು ಅಂತ ನಾವು ಥಿಂಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ ಅಪ್ಪ, ನನ್ನ ಸಜೆಷನ್ ನಾನು ಹೇಳಿದೆ ಅಂತ ಹೇಳ್ತಾ ತಾನು ಅಂದ್ಕೊಂಡಿದ್ದೀನ ಸರೋಜಾಗಿ ತಿಳಿಸಿ ಅವ್ನು ಹೇಳೋದಕ್ಕೆ ಟ್ರೈ ಮಾಡ್ದ. ಆದರೆ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಮೋಘನ ಮಾತನ್ನ ಕೇಳೋ ಮೂಡಲ್ಲಿರಲಿಲ್ಲ. ಎಲ್ಲರೂ ಅಮೋಘನ ಮಾತು ಕೇಳಿಸಿನೂ ಕೇಳಿಸ್ದೇ ಇರೋ ಹಂಗೆ ನಿಂತಿರೋದು ನೋಡಿ ಅಮೋಘ್ ಪಕ್ಕದಲ್ಲೇ ನಿಂತಿದ್ದು ಶ್ರೀಡಿಲ ಅವ್ನ ಕಿವಿಲಿ ಪಿಸಿಗೊಡ್ತಾ, ನಿನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸು ಅಮೋಘ್, ಇನ್ನೇನು ಮಾತಾಡೋದಕ್ಕೆ ಹೋಗ್ಬೇಡ. ಎಷ್ಟೋ ವರ್ಷಗಳಾದಮೇಲೆ ಅಪ್ಪ ಮನೆಗೆ ಬಂದಿದ್ದಾರೆ, ಈಗ ಅನ್ನೆಸೆಸರಿಯಾಗಿ ಅವ್ರು ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಬೇಡ ಅಂದ್ಲು. ಬಟ್ ಅಮೋಘ್ ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಬೇಕು, ಇದರಿಂದ ಚಕ್ರವರ್ತಿ ಫ್ಯಾಮ್ಲಿಗೆ ಒಳ್ಳೇದಾಗಲ್ಲ ಅಂತ ಯೋಚನೆ ಮಾಡ್ತಿದ್ದ. ಅವನು ಕೂಡ ಮೆಲ್ಲಗೆ ಹೇಳ್ತಾ, ಹಾಗಲ್ಲ ಶ್ರೀ, ನೀನು ಅಪ್ಪ ಮಾಡೋದಕ್ಕೆ ಹೊರಟಿರೋ ಬಿಸ್ನೆಸ್ ಬಗ್ಗೆ ಕೇಳಿದ್ರೆ ಅದು ಫೇಕ್ ಇರ್ಬೋದು ಅಂತ ಅನ್ನಿಸ್ತಿಲ್ಲ ನಿನಗೆ? ಈ ಪಿರಮಿಡ್ ಸ್ಕೀಮು ಆ ಸ್ಕೀಮ್ ಎಲ್ಲ ಕೇಳಿದ್ದೀವಿ, ಎಲ್ಲ ಫೇಕು ಅಂತ ಡೈರೆಕ್ಟಾಗಿ ಕೇಳ್ದ. ಶ್ರೀಲೀಲಾ, ಖಂಡಿತವಾಗ್ಲೂ ನಾನಿದು ನಂಬಲ್ಲ, ನನಗೂ ಇದು ಇಷ್ಟ ಇಲ್ಲ ಅಮ್ಮೋ, ಬಟ್ ಈ ಟೈಮಲ್ಲಿ ನಾವು ಅವ್ರಿಗೆ ಒಪ್ಪಿಗೆ ಕೊಡಲೇಬೇಕು, ಅದೇ ಸರಿ ಅನಿಸುತ್ತೆ ಅಂತ ಮೆಲ್ಲಗೆ ಹೇಳಿದ್ದು. ರುಕ್ಮಿಣಿ ದೇವಿ ಅವಾಗಿಂದ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರು. ಅದರಲ್ಲೂ ಗುರುರಾಜ್ ಫುಲ್ ಎಕ್ಸೈಟ್ ಆಗಿ ಇನ್ವೆಸ್ಟ್ ಮಾಡಿದ ಹಣ ತ್ರಿಬಲ್ ಆಗುತ್ತೆ ಅಂತ ಹೇಳಿದಾಗ ದುಡ್ಡಿನ ಆಸೆಗೆ ರುಕ್ಮಿಣಿ ದೇವಿ ಮುಖ ಅರಳ್ತು. ಅಷ್ಟು ಹಣನ ಇನ್ವೆಸ್ಟ್ ಮಾಡಿದ್ರೆ ನಮಗೆ 10 ದಿನದಲ್ಲಿ 3 ಪಟ್ಟು ಸಿಗುತ್ತೆ ಅಂದರೆ ನಾವ್ಯಾಕೆ ಟ್ರೈ ಮಾಡಬಾರ್ದು ಅಂತ ಅವ್ರು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ರುಕ್ಮಿಣಿ ದೇವಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಜೋರಾಗಿ ಉಸಿರು ಹೇಳ್ಕೊಂಡ್ರು. ನಂತರ, ಗುರು, ನಾವ್ಯಾಕೆ ಮೊದಲು ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಬಾರ್ದು ಅಂತ ಕೇಳಿದ್ರು. ಅಮ್ಮ, ನೀವೇನು ಹೇಳ್ತಿದ್ದೀರಾ? ನಾವು ಯಾವುದೋ ಸಣ್ಣ ಫ್ಯಾಮ್ಲಿಯವರಲ್ಲ, ಬೆಂಗಳೂರಲ್ಲಿ ನಮ್ಮ ಫ್ಯಾಮ್ಲಿಗೆ ರೆಪ್ಯುಟೇಷನ್ ಇದೆ. ಹಾಗಿರ್ಬೇಕಾದ್ರೆ ಎಷ್ಟು ಕಡಿಮೆ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಪ್ರೆಸ್ಟೀಜ್ ಏನಾಗಬೇಕಮ್ಮ ಅಂತ ಗುರುರಾಜ್ ಕೇಳಿದ್ರು. ರುಕ್ಮಿಣಿ ದೇವಿ ಮನಸ್ಸಲ್ಲೇ ಯೋಚಿಸ್ತಾ, ಗುರು ಹೇಳ್ತಿರೋದು ಸರಿನೇ, ಇಷ್ಟು ಕಡಿಮೆ ದುಡ್ಡನ್ನು ಇನ್ವೆಸ್ಟ್ ಮಾಡೋದು ನಮ್ಮ ಫ್ಯಾಮ್ಲಿಗೆ ಅವಮಾನ, ಇದರಿಂದ ಇವ್ನ ಸ್ನೇಹಿತನ ಜೊತೆಗಿನ ಒಪ್ಪಂದನ ಕಳ್ಕೊಳ್ಳೋದು ಚಾನ್ಸಸ್ ಇರುತ್ತೆ ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿದ್ರು. ಚಕ್ರವರ್ತಿ ಫ್ಯಾಮ್ಲಿಲಿ ಎಲ್ಲರೂ ಗುರುರಾಜ್ ಮಾತನ್ನು ನಂಬಿದ್ರು. ಇಷ್ಟು ಕಡಿಮೆ ಅಮೌಂಟನ್ನು ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಫ್ಯಾಮ್ಲಿ ಜಿಪುಂಡ್ರು ಜುಗ್ರು ಅಂತ ಎಲ್ಲರೂ ಮಾತಾಡ್ಕೋತಾರೆ, ಅದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಅವ್ರಿಗೆ ಆಗ್ತಿರ್ಲಿಲ್ಲ. ಹಾಗಾದರೆ ನಾವು ಎಷ್ಟು ಹಣನ ಇನ್ವೆಸ್ಟ್ ಮಾಡ್ಬೋದು ಅಂತ ರುಕ್ಮಿಣಿ ದೇವಿ ಕೇಳಿದ್ರು. ರುಕ್ಮಿಣಿ ದೇವಿ ಮಾತು ಕೇಳಿ ಗುರುರಾಜ್, ಅಮ್ಮ, ಈಗ ನಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅದನ್ನೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭ ಪಡ್ಕೋಬೋದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಲೆಟ್ಸ್ ಗೋ ಆಲ್ ಔಟ್ ಅಂದರು. ಅಮೋಘ್ ಹೇಳ್ತಿರೋ ಹಾಗೆ ಗುರುರಾಜ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಬಿಸ್ನೆಸ್ ಯಾವುದೋ ಸ್ಕ್ಯಾಮ್ ಆಗಿರ್ಬೋದಾ? ಅಮೋಘ್ ಅವರನ್ನ ಈ ಸಿಚುವೇಶನಲ್ಲಿ ಕಾಪಾಡ್ತಾನ ಅಥವಾ ಎಲ್ಲರೂ ಅಮೋಘ್ ಮೇಲೆ ತಿರುಗಿ ಬೀಳ್ತಾರ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.